ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಡಿಸೆಂಬರ್ 4ನೇ ತಾರೀಕು ನಮ್ಮ ಹೊಸ ತರಗತಿಗಳಿದೆ. 88ನೇದು ಈ ವರ್ಷದ ಸಾಲಿನ ಕೊನೆಯ ತರಗತಿಗಳು. ಹಾಗೆ ಆ್ಯಪ್ ಕೂಡ 6 ತಿಂಗಳು ಏನು ಉಚಿತ ಕೊಡ್ತಾ ಇದ್ದೀವಿ, ಯಾವುದೇ ಒಂದು ಶುಲ್ಕ ಇಲ್ಲದೆ, ಅದು ಈ ವರ್ಷ ಕೊನೆಗೊಳ್ಳುತ್ತೆ. ಧನ್ತ್ರಯೋದಶಿ, ಅಶ್ವಿನಿ ಮಾಸ, ಆಶ್ವೇಜ ಮಾಸ, ಧನ್ತೇರಸ್ ಅಂತಾನೂ ಕರೀತಾರೆ. ಧನವಂತ್ರಿ ಭೂಮಿಗೆ ಅಮೃತವನ್ನು ತಂದಿರತಕ್ಕಂಥ ದಿವಸ. ಸೊ ಇವತ್ತಿನ ವಿಶೇಷ ಏನಪ್ಪಾ ಅಂತಂದ್ರೆ, ತ್ರಯೋದಶಿ 11:30 ಆದಮೇಲೆ ಪ್ರಾರಂಭವಾಗಿದೆ. 3ನೇ ತಾರೀಕು 9 ಗಂಟೆವರೆಗೂ ಕೂಡ ತ್ರಯೋದಶಿ. ಇವತ್ತು ಅನೇಕ ಜನ ಚಿನ್ನ ಖರೀದಿ, ಬೆಳ್ಳಿ ಖರೀದಿ, ಪದಾರ್ಥ ಖರೀದಿ ಅಂತ ಹೇಳ್ತಾರೆ. ಇವತ್ತು ಚಿನ್ನ ಮತ್ತೆ ಬೆಳ್ಳಿಗಿನ ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು ನಮ್ಮ ದಿನನಿತ್ಯ ಬಳಸ್ತಕ್ಕಂಥ ಪದಾರ್ಥಗಳು, ಆಹಾರ ಪದಾರ್ಥಗಳಿರ್ಬೋದು, ನಿತ್ಯ ವಸ್ತು ಪದಾರ್ಥಗಳಿರ್ಬೋದು. ಕೆಲವರು ಹೇಳ್ತಾರೆ ಬೆಳ್ಳಿ ತಗೋಬೇಕು, ಇವತ್ತಿನ ದಿವಸ ಇಂಪಾರ್ಟೆಂಟು, ತುಂಬಾ ಚೆನ್ನಾಗಾಗುತ್ತೆ ಅಂತ. ಕೆಲವರು ಹೇಳ್ತಾರೆ ಚಿನ್ನ ತಗೋಬೇಕು ಅಂತ. ಹಳೆಯ ಗ್ರಂಥದಲ್ಲೆಲ್ಲ ಹುಡುಕಿದ್ರೆ ಚಿನ್ನ ಬೆಳ್ಳಿ ಕೊಟ್ಟೇ ಇಲ್ಲ, ಚಿನ್ನ ಬೆಳ್ಳಿ ಹಾಕೇ ಇಲ್ಲ ಅಲ್ಲಿ. ಮೋಸ್ಟ್ಲಿ ಇನ್ಯಾವ ಕಾರಣಕ್ಕೆ ನೀವು ತಿಳ್ಕೋಬಹುದು ಏನಕ್ಕೆ ಚಿನ್ನ ಬೆಳ್ಳಿ ಈ ಒಂದು ಕೆಲವು ವರ್ಷಗಳಿಂದ ಬಂದಿದೆ ಅಂತ. ಬಹಳ ಹಿಂದೆ ಮದುವೆಯ ಸಮಯದಲ್ಲಿ ಬೆಳ್ಳಿ ಮತ್ತೆ ಚಿನ್ನ ಅದು ಹೆಣ್ಣಿಗೆ ಮಾತ್ರ ತಗೊಳ್ತಾ ಇದ್ರು, ಗಂಡು ಕೂಡ ಚಿನ್ನ ಬೆಳ್ಳಿ ಉಂಗುರ ಆಗ್ತಾ ಇಲ್ಲ. ಈಗ ಕಾಲಕ್ರಮೇಣ ಅದು ಕೂಡ ಒಂದು ಒಳ್ಳೆ ವಸ್ತುವಾಗಿ ಬದಲಾವಣೆ ಆಗಿದೆ. ಸೊ ಧನತ್ರಯೋದಶಿ ಅಂತ ಕರೀತಾರೆ. ಧನ ಅಂತಂದ್ರೆ ಬರೀ ಹಣ ಒಂದೇ ಅಲ್ಲ, ನಮ್ಮಲ್ಲಿರ್ತಕ್ಕಂಥ ಎಲ್ಲಾ ಸಂಪನ್ಮೂಲಗಳು ಕೂಡ ಧನ ಅಂತಾನೆ ಕರೆಯೋದು. ಧನಾತ್ಮಕ ಅಂತಾನೂ ಕರೀತಾರೆ. ಸೊ ಇವತ್ತಿನ ದಿವಸ ವಿಶೇಷ ಏನು ಅಂತಂದ್ರೆ, ಯಾವ ಪದಾರ್ಥ ತಗೊಂಬಂದ್ರೆ ವಿಶೇಷವಾಗಿರ್ತಕ್ಕಂಥ ಲಾಭ. 11:30 ಆದ ನಂತರ, 11:30 ಮುಗಿದ ನಂತರ ಬಂದಿರತಕ್ಕಂಥದ್ದು. 3ನೇ ತಾರೀಕು 9 ಗಂಟೆವರೆಗೂ ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರ. ಯಾವ ಪದಾರ್ಥವನ್ನು, ಚಿನ್ನ ಬೆಳ್ಳಿ ನಾನು ಹೇಳೋದಿಲ್ಲ, ಅದು ನಿಮ್ಮ ನಿಮ್ಮ ಶಕ್ತಿಯ ಅನುಸಾರ ನೀವು ತಗೊಳ್ಬೋದು. ಬಟ್ ಅದಕ್ಕಿಂತ ಬಹಳ ಮುಖ್ಯವಾಗಿ ಮುಹೂರ್ತದ ಮೇಲೆ ನಾವು ತಗೊಳ್ತಕ್ಕಂಥದ್ದು. ಮುಹೂರ್ತದ ಮೇಲೆ ನಾವು ತಗೊಳ್ತಕ್ಕಂಥ 3 ಪದಾರ್ಥಗಳು. ಪ್ರತಿ ವರ್ಷ ಇದು ಸ್ವಲ್ಪ ಚೇಂಜ್ ಆಗ್ತಾ ಬರುತ್ತೆ. ಈ ವರ್ಷ 2021ರಿಂದ 2022 ಒಂದು ಇಮೇಜ್ ನೋಡಿ. ಯಾವ ಡೇಟ್ ಅಂತ ಹೇಳ್ತೀವಿ, ಸಮಯ ಆದ ನಂತರ, ಅದಾದ್ಮೇಲೆ ಏನು ತಗೊಳ್ಬೇಕು ಅಂತ ಬರ್ತಕ್ಕಂಥದ್ದು. ಇದಕ್ಕಿಂತ ಮುಂಚೆ ಇತ್ತು. ಓಕೆ, 2021-22 ಸಾಲಿಗೆ ನಿಮಗೆ ಧನ ಆಗಮನ ಹೆಚ್ಚಿಸಲು, ಧನ ಅಂತಂದ್ರೆ ಎಲ್ಲಾ ವಿಚಾರನೂ ಕೂಡ ತಗೊಳ್ಬೇಕು, ಬರೀ ಇದೆ ಅಲ್ಲ. ಖರೀದಿ ಮಾಡ್ತಕ್ಕಂಥದ್ದು ಎಳ್ಳು, ಅದಾದ ನಂತರ ಹೆಸರು ಕಾಳು, ಅದಾದ ನಂತರ ತುಪ್ಪ. ಈ 3 ಪದಾರ್ಥಗಳು
ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಇದು ಯಾವ ಆಧಾರದ ಮೇಲೆ ಇದನ್ನ ಮೂರನ್ನು ಕೊಟ್ಟಿದ್ದೀವಿ ಅದು ಬಹಳ ಇಂಪಾರ್ಟೆಂಟ್. ಎಲ್ಲರೂ ಹೇಳ್ತಾರೆ ಇವತ್ತೇನೋ ತಗೊಂಬನ್ನಿ, ಯಾರೋ ಗುರುಜಿ ಹೇಳಿದ್ರು, ಲಾಜಿಕ್ ಇಲ್ಲದೆ ನಾನು ಯಾವುದು ಕೊಡೋದಿಲ್ಲ. ತ್ರಯೋದಶಿ ಪ್ರಾರಂಭವಾಗಬೇಕಾದ್ರೆ ಧನುರ್ಲಗ್ನ ಪ್ರಾರಂಭವಾಗುತ್ತೆ. ಧನುರ್ಲಗ್ನ. ಸೊ ಧನುರ್ಲಗ್ನ ಪ್ರಾರಂಭವಾಗಬೇಕಾದ್ರೆ ನಮಗೆ ಹಣ ಸಂಚಯ ಅಂತ ಹೇಳ್ತೀವಿ. ಅಧಿಕವಾಗಿರ್ತಕ್ಕಂಥ ಹಣ ಸಂಚಯ, ದುಡ್ಡು ಕೂಡಿಡ್ತಕ್ಕಂಥದ್ದು, ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗಬೇಕು, ಮನೆಯಲ್ಲಿ ಸಮೃದ್ಧಿ ತುಂಬಬೇಕು, ಯಾವುದಕ್ಕೂ ಕೊರತೆ ಇರಬಾರ್ದು. ಯಾವುದೇ ಪದಾರ್ಥ ಆಗಿರ್ಬೋದು, ಯಾವುದೇ ಒಂದು ಫ್ರಿಡ್ಜ್ ಇರ್ಬೋದು, ವಾಷಿಂಗ್ ಮಿಷಿನ್ ಇರ್ಬೋದು, ಇಂಥದ್ದಿಲ್ಲ ನಮ್ಮಲ್ಲಿ ಅಂತ ಒಂದು ವಸ್ತುಸ್ಥಿತಿ ಇರ್ಬೋದು, ಅದೆಲ್ಲವನ್ನೂ ತುಂಬತಕ್ಕಂಥದ್ದು ಧನತ್ರಯೋದಶಿಯ ಎರಡನೇ ಅಧಿಪತಿ. ಎರಡನೇ ಅಧಿಪತಿಯಾಗಿರ್ತಕ್ಕಂಥ ಶನಿ ಲಗ್ನದಿಂದ ಎಳ್ಳನ್ನು ಸೂಚನೆ ಮಾಡುತ್ತೆ. ಹಾಗೆ ನಮಗೆ ಮಾಡ್ತಕ್ಕಂಥ ಕೆಲಸ, ವೃತ್ತಿ, ಹಾಗೆ ನಮಗೆ ಬರ್ತಕ್ಕಂಥ ಲಾಭ, 6ನೇ ಮನೆ ಮತ್ತೆ 11ನೇ ಮನೆ, ಇದು ಶುಕ್ರನ ಆಧಿಪತ್ಯ ಹೊಂದಿದೆ. 6ನೇ ಮನೆ ಮತ್ತೆ 11ನೇ ಮನೆ ಶುಕ್ರನ ಆಧಿಪತ್ಯ ಹೊಂದಾಗ ಅಲ್ಲಿ ಶುಕ್ರನ ಅಂಶವಾಗಿರ್ತಕ್ಕಂಥ ತುಪ್ಪವನ್ನು ಖರೀದಿ ಮಾಡಿದ್ರೆ, ಯಾರ್ಯಾರು ಖರೀದಿ ಮಾಡಿ ತಂದಿಟ್ಟು ದೇವರ ಹತ್ರ ಪೂಜೆ ಮಾಡಿ ಅದನ್ನು ಬಳಸ್ತಾರೋ ಖಂಡಿತ ಆ ಮನೆಯಲ್ಲಿ ಈ ಕೆಲಸದ ವಿಚಾರದಲ್ಲಿ, ಉದ್ಯೋಗದ ವಿಚಾರದಲ್ಲಿ ಯಾವುದೇ ಸಮಸ್ಯೆ ಬರೋದಿಲ್ಲ. ಯಾವ ಒಂದು ಉದ್ಯೋಗಕ್ಕೆ ಸ್ವಲ್ಪ ಪರದಾಡ್ತಾ ಇರ್ತೀವಿ, ಉದ್ಯೋಗದಲ್ಲಿ ಅಡಚಣೆ, ಅಧಿಕವಾಗಿರ್ತಕ್ಕಂಥ ಲಾಭ, ಕೆಲಸದಲ್ಲಿ ಅಡಚಣೆ ಇರತಕ್ಕಂಥವರು, ಅವೆಲ್ಲವೂ ಕೂಡ ಕಾಸ್ಮಿಕ್ ಲಗ್ನದ ಮೇಲೆ ನಾನು ಹೇಳ್ತಾ ಇದ್ದೀನಿ. ಇದು ಕಾಸ್ಮಿಕ್ ಲಗ್ನ ಅಂತ ಕರಿತೀವಿ. ಈ ತಿಥಿಗಳು ಬರ್ತಕ್ಕಂಥದ್ದೆಲ್ಲ, ಹಬ್ಬಗಳು ಬರ್ತಕ್ಕಂಥದ್ದೆಲ್ಲ ತಿಥಿ ಮೇಲೆ. ತಿಥಿಯೇ ಇಂಪಾರ್ಟೆಂಟ್, ತಿಥಿ ಬಿಟ್ಟು ಹಬ್ಬಗಳಿಲ್ಲ. ಇದನ್ನೆಲ್ಲರೂ ನಮ್ಮ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ನಮ್ಮ ಹಬ್ಬಗಳು ಬಹುತೇಕ 99% ಅಂತಾನೆ ಹೇಳ್ತೀನಿ, 99% ತಿಥಿ ಮೇಲೆ ಆಧಾರ ಆಗಿರ್ತಕ್ಕಂಥದ್ದು. ಸೊ ತ್ರಯೋದಶಿ, ಆಶ್ವೇಜ ಮಾಸ, ಅಶ್ವಿನಿ ಮಾಸ, ತ್ರಯೋದಶಿ, ಈ ತ್ರಯೋದಶಿ ದಿವಸ ಬರ್ತಕ್ಕಂಥ ದಿನ ವಿಶೇಷವಾಗಿರ್ತಕ್ಕಂಥದ್ದು. ಕಾಸ್ಮಾಲಜಿಲಿ ವಿಶೇಷವಾಗಿರ್ತಕ್ಕಂಥ ವೈಬ್ರೇಷನ್ನು, ಎಲ್ಲರಿಗೂ ಒಂದೇ ರೀತಿ ಆಶೀರ್ವಾದ ಮಾಡ್ತಕ್ಕಂಥದ್ದು. ಆದರೆ ಯಾವ ಪದಾರ್ಥದಿಂದ ಆಶೀರ್ವಾದ ಆಗುತ್ತೆ ಅಂತ ಹೇಳಿ ಕೆಲವು ಸೀಕ್ರೆಟ್ಸ್ ಇರುತ್ತೆ. ನೀವು ಆಕ್ಚುಲಿ ಬೆಳ್ಳಿ ಮತ್ತೆ ಚಿನ್ನ ಈ ಸತಿ ಏನಾರು ತಂದ್ರೆ ಒಳ್ಳೇದಾಗಲ್ಲ. ಯಾಕೆ ಅಂತಂದ್ರೆ 1ನೇ ಅಧಿಪತಿಯಾಗಿರ್ತಕ್ಕಂಥ ಗುರು ಇಲ್ಲಿ ನಿಮಗೆ ಚಿನ್ನವನ್ನು ಸೂಚನೆ ಮಾಡ್ತಾನೆ. ಇದರಿಂದ ಏನು ನಿಮಗೇನು ಲಾಸ್ ಗೀಸ್ ಏನಾಗಲ್ಲ, ಆದರೆ ಒಂಟಿತನ ಆಗ್ತಕ್ಕಂಥದ್ದು, ಸಂಸಾರದಲ್ಲಿ ಗಲಾಟೆ ಆಗ್ತಕ್ಕಂಥದ್ದು ತೋರಿಸುತ್ತೆ. ಆ ಲಗ್ನದಲ್ಲಿ ಆದ್ಮೇಲೆ ತಗೊಂಡ್ಬರ್ತಕ್ಕಂಥದ್ದು. ಹಾಗೆ ಲಗ್ನದಿಂದ 8ನೇ ಮನೆ ಚಂದ್ರನ ಮನೆ ಬೆಳ್ಳಿಯನ್ನು ಸೂಚನೆ ಮಾಡುತ್ತೆ. ಎಲ್ಲರೂ ಜನಮರಳೋ ಜಾತ್ರೆ ಮರಳೋ ಅಂತ ಹೇಳಿ ಬೆಳ್ಳಿಯನ್ನ ತಗೊಂಡ್ಬರ್ತಾರೆ. ಸೊ ಅಷ್ಟಮಾಧಿಪತಿಯನ್ನ ತಗೊಂಡ್ಬಂದು ಮನೆಗಿಡ್ತಕ್ಕಂಥದ್ದು. ಅಷ್ಟಮಾಧಿಪತಿಯನ್ನ ಮನೆಗೆ ಇಟ್ಟಾಗ ಖಂಡಿತ ಅದು ನೆಗೆಟಿವಿಟಿ ಡೆಫಿನೆಟ್ಲಿ ಕೊಡುತ್ತೆ. ಇವತ್ತು ಯಾರ್ಯಾರು ಬೆಳ್ಳಿ ತಗೊಳ್ತಾರೆ ಕಂಪ್ಲೀಟ್ ಅವರು ಅಸಮಾಧಾನ, ಮನೆಯಲ್ಲಿ ಜಗಳ, ಕಿರುಕುಳನ್ನ ತಗೊಂಡ್ಬರ್ತಾ ಇರ್ತಕ್ಕಂಥದ್ದು. ಇದು ಲಗ್ನದ ಮೇಲೆ, ತಿಥಿಯ ಮೇಲೆ ಆಧಾರ. ನಾನು ಜ್ಯೋತಿಷ್ಯ ರೀತಿನೇ ಹೇಳ್ತಾ ಇದ್ದೀನಿ. ಯಾರು ಬೇಕಾದ್ರೂ ಚೆಕ್ ಮಾಡ್ಕೋಬಹುದು, ಹೇಗೆ ಬೇಕಾದ್ರೂ ಚೆಕ್ ಮಾಡ್ಬೋದು. ಯಾರ್ಯಾರು ತಗೊಂಡ್ಬರ್ತಿರೋ ಬೇಕಾದ್ರೆ ನೋಡಿ. ಒಂದು ವರ್ಷದಲ್ಲಿ ಮಾನಸಿಕ ಅಸ್ವಸ್ಥತೆ, ಮಾನಸಿಕ ಚಿಂತನೆ, ಇದು ಆಸ್ಪತ್ರೆ ಎಲ್ಲವೂ ಪ್ರಾರಂಭವಾಗುತ್ತೆ. ಎಲ್ಲವೂ ಪ್ರಾರಂಭ. ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಯಾಕಂದ್ರೆ ತ್ರಯೋದಶಿ ಪ್ರಾರಂಭವಾಗಿರ್ತಕ್ಕಂಥ ಸಮಯ ನಾವು ತೆಗೆದುಕೊಂಡಾಗ ಅಲ್ಲಿ ನಮಗೆ ಲಗ್ನ ಯಾವುದು ಅಂತ ನೋಡ್ತೀವಿ. ಲಗ್ನ ಬಂದಿರತಕ್ಕಂಥದ್ದೇ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಲಗ್ನ ಬಹಳ ಇಂಪಾರ್ಟೆಂಟು. ಯಾವುದೇ ಒಂದು ತಿಥಿ ತಗೊಂಡಾಗ ಆ ತಿಥಿ ಪ್ರಾರಂಭದ ತಿಥಿ ಪ್ರವೇಶ ಲಗ್ನ ಅಂತ ಕರಿತೀವಿ. ಇದಕ್ಕೆ ಜ್ಯೋತಿಷ್ಯದಲ್ಲಿ ತಿಥಿ ಪ್ರವೇಶ ಲಗ್ನ. ಈ ತಿಥಿ ಪ್ರವೇಶ ಲಗ್ನ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ತಿಥಿ ಪ್ರವೇಶ ಲಗ್ನ ನಮಗೆ ಅದು ಕೂಡ ಆ ಲಗ್ನ ಕೊನೆ ಭಾಗದಲ್ಲಿ ಇನ್ನೇನು ಅದು ಧನುರ್ಲಗ್ನ ಮುಗಿದು ಮಕರ ಲಗ್ನ ಪ್ರಾರಂಭವಾಗಿರ್ತಕ್ಕಂಥ ಸಂಧಿ ಕಾಲದಲ್ಲಿ ಬಂದಿದೆ. ಆ ಸಂಧಿ ಕಾಲ ಲೆಕ್ಕ ಹಾಕೊಂಡ್ರು ಕೂಡ
ನಾವು ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ನಮ್ಮ ರಾಜ್ಯದ ಕ್ಯಾಪಿಟಲ್ಗೆ ನಾನು ತಗೊಂಡಿದ್ದೀನಿ. ಅದರ ಲೆಕ್ಕಾಚಾರ ಪರವಾಗಿ ಯಾವುದೇ ಒಂದು ಕ್ಯಾಲ್ಕುಲೇಷನ್ ಮಾಡಿದ್ರೆ, ಚಿನ್ನವನ್ನು ಖರೀದಿ ಮಾಡಿದ್ರೆ ಚಿಂತೆ ಜಾಸ್ತಿ ಆಗುತ್ತೆ, ಬಹಳ ಚಿಂತಾಜನಕವಾಗಿರ್ತಕ್ಕಂಥದ್ದು, ಚಿಂತೆ ಜಾಸ್ತಿ ಆಗುತ್ತೆ. 4ನೇ ಮನೆ ವಸ್ತುಸ್ಥಿತಿ ಜಾಸ್ತಿ ಆಗುತ್ತೆ, ಅನಾರೋಗ್ಯ ಹೊಂದುತ್ತೀರಾ. ಈ ಲಗ್ನ ಆ ರೀತಿ ಹೇಳ್ತಾ ಇದೆ. ಅದರ ಬದಲು ಯಾವ ಯಾವ ಮನೆ ನಮಗೆ ಅಭಿವೃದ್ಧಿ ತಂತಕ್ಕಂಥದ್ದು ಅಂತಂದ್ರೆ 2ನೇ ಮನೆ, 6ನೇ ಮನೆ, 7ನೇ ಮನೆ, 10ನೇ ಮನೆ ಮತ್ತೆ 11ನೇ ಮನೆ ಲಗ್ನದಿಂದ. 2ನೇ ಮನೆ ಆಗಿರ್ತಕ್ಕಂಥ ಶನಿ ಎಳ್ಳನ್ನು ತಗೊಂಬನ್ನಿ. 6ನೇ ಮನೆ ಆಗಿರ್ತಕ್ಕಂಥದ್ದು ಮತ್ತೆ 11ನೇ ಮನೆ ಆಗಿರ್ತಕ್ಕಂಥದ್ದು ಎರಡೂ ರಾಶ್ಯಾಧಿಪತಿಗಳ ಅಧಿಪತಿ ಒಬ್ಬನೇ ಶುಕ್ರ. ಶುಕ್ರನ ಆಧಿಪತ್ಯದಲ್ಲಿ ಮೊಸರು, ಸ್ವಲ್ಪ ಮಟ್ಟಿಗೆ ಹಾಲು, ಆದರೆ ತುಪ್ಪ ವಿಶೇಷ. ತುಪ್ಪ ಶುಕ್ರನ ಆಧಿಪತ್ಯಕ್ಕೆ ಬಂದಿರತಕ್ಕಂಥದ್ದು. ತುಪ್ಪ ಕೆಡಲ್ಲ ಅಂತ ಹೇಳ್ತಾರೆ, ಆ ರೀತಿ. ಹಾಗೆ ನಮಗೆ ಹೆಸರು, ಕೀರ್ತಿ, ಪ್ರತಿಷ್ಠೆ ಬರ್ತಕ್ಕಂಥ ಒಂದು, ಮತ್ತೆ ಜನ ಮೆಚ್ಚುಗೆ ಆಗ್ತಕ್ಕಂಥ ಕೆಲಸಗಳು, ಮತ್ತೆ ಬಿಸ್ನೆಸ್ ಚೆನ್ನಾಗಿ ಆಗ್ತಕ್ಕಂಥದ್ದು ಕೆಲಸಗಳು 7ನೇ ಮನೆ ಮತ್ತೆ 10ನೇ ಮನೆ ಬುಧನ ಆಧಿಪತ್ಯ ಬಂದಿದೆ. ಬುಧನಿಗೆ ಹೆಸರು ಕಾಳು. ಆಯಾ ಒಂದು ಗ್ರಹಗಳ ಪ್ರಭಾವ ಈ ಒಂದು ಧಾನ್ಯದ ಮೇಲೆ ಬೀರಿದೆ ಅಂತ ಹೇಳಿ ನಮ್ಮ ಋಷಿಮುನಿಗಳು ಕೊಟ್ಟಿರ್ತಕ್ಕಂಥದ್ದು. ಹಾಗೆ ಇವತ್ತು ಆಯುರ್ವೇದ ಹುಟ್ಟಿರ್ತಕ್ಕಂಥ ದಿವಸ, ಆಯುರ್ವೇದ ಬಂದಿರತಕ್ಕಂಥ ದಿವಸ, ನಮಗೆ ಧನ್ವಂತರಿ ದೇವರು ಅಮೃತವನ್ನು ತಗೊಂಡು ಬಂದಿರತಕ್ಕಂಥ ದಿವಸ. ಅದು ಆಯುರ್ವೇದದ ಒಂದು ಜಯಂತಿ ಅಂತನೂ ಕರೀತಾರೆ. ಸೊ ಆದ ಕಾರಣ ಇವತ್ತು ನಿಮಗೆ ಕೈಲಾದಷ್ಟು ಎಷ್ಟು ಬೇಕಾದ್ರೂ, ಕ್ವಾಂಟಿಟಿ ಇಲ್ಲ ಇಲ್ಲಿ. 3ನೇ ತಾರೀಕು 9 ಗಂಟೆವರೆಗೂ ಚಿನ್ನ ಯೋಚನೆ ಮಾಡಿ ಖರೀದಿ ಮಾಡಿ. ಅಷ್ಟಮಾಧಿಪತಿಯಾಗಿರ್ತಕ್ಕಂಥ ಚಂದ್ರ ಅಬ್ಸ್ಟಕಲ್ಸ್ ತರ್ತಾನೆ. ಬೆಳ್ಳಿ ತಗೊಂಡ್ಬಿಡೋದು ಅಂತ ಎಲ್ಲ ಟಿವಿಲಿ ಜನ ಮರಳೋ ಜಾತ್ರೆ ಮರಳೋ ಅಂತ ಓಡ್ತೀರ. ಲಗ್ನ ಗೊತ್ತಿಲ್ಲ, ಸುಮ್ಮನೆ ಹೇಳೋದು. ಬೇಕಾದ್ರೆ ಚರ್ಚೆ ಮಾಡೋಣ ಕುತ್ಕೊಂಡು. ತಿಥಿ ಪ್ರವೇಶ ಅಂತಾನೆ ಕರೀತಾರೆ. ತಿಥಿ ಪ್ರವೇಶದಲ್ಲಿ ಬರ್ತಕ್ಕಂಥ ಲಗ್ನವೇ ನಮಗೇನಾದ್ರು ಕೆಲಸ ಕಾರ್ಯಗಳನ್ನ ಮಾಡಕ್ಕೆ, ಯಾವ್ದು ಖರೀದಿ ಮಾಡಬೇಕು, ಯಾವ್ದು ಖರೀದಿ ಮಾಡಬಾರದು ಅಂತ ಬರ್ತಕ್ಕಂಥದ್ದು ತಿಥಿ ಪ್ರವೇಶ ಲಗ್ನ ಅಂತಾನೆ ಇದಕ್ಕೆ ಶಾಸ್ತ್ರದಲ್ಲಿ, ವೇದದಲ್ಲಿ, ಪರಾಶರದಲ್ಲಿ ಕೊಟ್ಟಿದ್ದಾರೆ. ತಿಥಿ ಪ್ರವೇಶ ಬಹಳ ಇಂಪಾರ್ಟೆಂಟ್. ತಿಥಿ ಪ್ರವೇಶ ಲಗ್ನ ಅಂತ ನಾವು ತಗೊಂಡಾಗ, ಈಗ ನಮಗೆ ಈ ತಿಥಿಯ ಆಧಾರದ ಮೇಲೆನೆ ನಾವು ಎಲ್ಲಾನು ಧನತ್ರಯೋದಶಿ, ದಂತೇರಸ್ ಅಂತ ಏನ್ ಕರೀತಾರೆ ಎಲ್ಲ ಮಾಡ್ತಕ್ಕಂಥದ್ದು. ಆ ಲಗ್ನಕ್ಕೆ ಅನುಗುಣವಾಗಿರ್ತಕ್ಕಂಥ ಕೆಲವು ಪದಾರ್ಥಗಳು ನಮಗೆ ಮಾರಕ ಆಗತ್ತೆ, ಪಾಶ ಆಗತ್ತೆ. ಕೆಲವು ಪದಾರ್ಥಗಳು ವಿಷವಾಗತ್ತೆ, ಕೆಲವು ಪದಾರ್ಥಗಳು ಅಮೃತವಾಗತ್ತೆ. ಸೊ ಆದ್ದರಿಂದ ಇವತ್ತು ಆಲೋಚನೆ ಮಾಡಿ. ವ್ಯಾಪಾರದಲ್ಲಿ ಅವರು ವ್ಯಾಪಾರಕ್ಕೋಸ್ಕರ ಹೇಳ್ತಾರೆ ಯಾರು ಹೇಳಿದ್ದು ಅಂತ, ಆದರೆ ಅವರಿಗೆ ಜ್ಯೋತಿಷ್ಯದಲ್ಲಿ ತಿಥಿ ಪ್ರವೇಶ ಲಗ್ನ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇದು ಒಂದು ಹೊಸ ಸಬ್ಜೆಕ್ಟ್. ಈ ತರ ಸಬ್ಜೆಕ್ಟ್ಗಳು ಎಲ್ಲೂ ಯಾರು ಮಾತಾಡಲ್ಲ, ಬರೀ ದೋಷಗಳು ಮಾತ್ರ ಹೇಳ್ಕೊಂಡು ಕೂತಿರ್ತಾರೆ. ಇವತ್ತು ನಾನು ಯಾವುದೇ ದೋಷ ಮಾತಾಡೋದಿಲ್ಲ. ಹಬ್ಬದ ಪ್ರಯುಕ್ತ ಯಾಕೆ ಸುಮ್ಮನೆ ಹೇಳೋದು. ಒಳ್ಳೆ ಶುಭ ನುಡಿಯೇ ಶಕುನದ ಅಕ್ಕಿ ಅಂತ ಹೇಳ್ತಾರಲ್ಲ, ಶುಭನೇ ನುಡಿಯೇನೆ ಇವತ್ತು, ಒಳ್ಳೇದಾಗ್ಲಿ. ಆದ್ರೆ ಇವತ್ತು ಲಗ್ನ ಗೋಲ್ಡ್ಗೆ ಒಳ್ಳೇದಲ್ಲ, ಸಿಲ್ವರ್ಗೂ ಒಳ್ಳೇದಲ್ಲ. ಈ ಲಗ್ನ ಆಲೋಚನೆ ಮಾಡಿ ತಗೊಂಬನ್ನಿ. 8ನೇ ಮನೆ ಖರೀದಿ ಮಾಡಬೇಡಿ. 8ನೇ ಮನೆ ವೆರಿ ಡೇಂಜರಸ್. ದುರ್ಮರಣ ಆಗ್ತಕ್ಕಂಥದ್ದು. ಆ ತಿಥಿಯಲ್ಲಿ ನಾವು ತಗೊಂಡ್ಬಿಡ್ತೀವಿ, ದುರ್ಮರಣ ಆಗುತ್ತೆ. ಚಂದ್ರನ್ ತಗೊಂಬಂದು ಮನೆಗಿಡ್ತೀವಿ, ಅದು ವೈಬ್ರೇಷನ್, ಕಾಯಿಲೆಗಳು ಬರ್ತಾ ಇರ್ತವೆ. ಯಾಕೋ ಚೆನ್ನಾಗಿದ್ವಿ, ಸಡನ್ ಕಾಯಿಲೆ ಬಂತು. ಕೆಲವು ನಾವು ಮಾಡ್ತಕ್ಕಂಥ ಕೆಲವು ಪದಾರ್ಥಗಳು ಆ ರೀತಿ ಇರ್ತಕ್ಕಂಥದ್ದು. ಅದು ವಿಶೇಷವಾಗಿ ವಿಶೇಷ ದಿನದ ತಿಥಿ ಮೇಲೆ ನಾವು ಅವಲಂಬನೆ ಆಗ್ತಕ್ಕಂಥದ್ದು. ಹಬ್ಬ ಹರಿದಿನಗಳಲ್ಲಿ ಬರ್ತಕ್ಕಂಥ ತಿಥಿ ಮಾತ್ರನೇ ತಿಥಿ ಪ್ರವೇಶ ಲಗ್ನ ತಗೊಳ್ತಾರೆ. ದಿನನಿತ್ಯ ಬರ್ತಕ್ಕಂಥ ತಿಥಿ ಪ್ರವೇಶ ಲಗ್ನ ತಗೊಳ್ಳಲ್ಲ. ಹಬ್ಬದ ಪ್ರಯುಕ್ತ ಖರೀದಿಗೆಂದೇ ಇರ್ತಕ್ಕಂಥದ್ದು ತಿಥಿ ಪ್ರವೇಶ ಲಗ್ನ. ಇದು ಬಹಳ ಇಂಪಾರ್ಟೆಂಟು. ನಮ್ಮ ವಿದ್ಯಾರ್ಥಿಗಳಿಗೆ ಇದೊಂದು ಹೊಸ ಸಬ್ಜೆಕ್ಟ್ ಅಂತಾನೆ ತಿಳ್ಕೊಳ್ಳಿ. ನಮ್ಮ ದಿನನಿತ್ಯದ ಈ ಪ್ರೋಗ್ರಾಮು ನಮ್ಮ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಆಸಕ್ತಿ, ಹೊಸ ವಿಷಯ ಮತ್ತೆ ಹೊಸ ಪರಿಚಯ ಮಾಡಿಕೊಡ್ತಾ ಇರ್ತೀನಿ.
ಸೊ ತಿಥಿ ಪ್ರವೇಶ ಲಗ್ನ ಇದೊಂದು ಹೊಸದು ಮೈಂಡಲ್ಲಿ ಇಟ್ಕೊಳ್ಳಿ. ಹಾಗೆ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಆಯುರ್ವೇದ ನಮಗೆ ನಮ್ಮ ಜೀವನ ಶೈಲಿ ಮೇಲೆ ಬೀರ್ತಕ್ಕಂಥ ಪ್ರಭಾವವನ್ನು, ಅಂದರೆ ಎಸ್ಪೆಷಲಿ ಕೆಟ್ಟ ಪ್ರಭಾವವನ್ನು ಕಡಿತಗೊಳಿಸಕ್ಕೆ ಪ್ರಕೃತಿಯಲ್ಲಿ ದೊರಕತಕ್ಕಂಥ ಅನೇಕ ಗಿಡಮೂಲಿಕೆಗಳಿರ್ಬೋದು ಅಥವಾ ಅದರಿಂದ ಬರ್ತಕ್ಕಂಥ ರಸಾಯನಗಳಿರ್ಬೋದು, ಯಾವುದಾದ್ರೂ ಒಂದು ವಿಚಾರದಲ್ಲಿ ನಮಗೆ ಈ ಒಂದು ಆರೋಗ್ಯದ ಕ್ರಮಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಆರೋಗ್ಯಕ್ಕೆ ಇವತ್ತು ವಿಶೇಷವಾಗಿರ್ತಕ್ಕಂಥ ದಿವಸ. ಎರಡನೇ ಟಾಪಿಕ್ ನಾನು ಹೇಳ್ತಾ ಇರೋದು ಇವಾಗ. ರೋಗ ನಿರೋಧಕ ಶಕ್ತಿ ಹೆಚ್ಚಿಸಬೇಕು. ಸೊ ಇವತ್ತು ಆಯುರ್ವೇದ ಬಂದಿರತಕ್ಕಂಥ ಒಂದು ದಿವಸ, ಅಮೃತ ಬಂದಿರತಕ್ಕಂಥ ದಿವಸ. ಎಲ್ಲರಿಗೂ ಕೂಡ ಆರೋಗ್ಯ ಪ್ರಮುಖ, ದೀರ್ಘಾಯು ವಿಶೇಷವಾಗಿರ್ತಕ್ಕಂಥದ್ದು. ಇಲ್ಲಿ ನಮಗೆ ಆಯುಷ್ ಹೆಚ್ಚಾಗಬೇಕು. ಈ ವರ್ಷ ಯಾವುದೇ ಒಂದು ದುರ್ಘಟನೆಗಳು ನಡಿದಂಗಿರಲಿ, ವರ್ಷನೂ ನಾವು ಮಾಡ್ತಾ ಇರಬೇಕು. ಈ ವರ್ಷ ಮಾಡ್ತಕ್ಕಂಥ ಈ ಒಂದು ವಿಚಾರದಲ್ಲಿ ಸಾಯಂಕಾಲ 5:30 ನಂತರ 7 ಗಂಟೆ ಒಳಗಡೆ, 5:30 ನಂತರ 7 ಗಂಟೆ ಒಳಗಡೆ, ಇವತ್ತು ಆಗಿಲ್ಲ ಅಂದ್ರೂ ಕೂಡ 3ನೇ ತಾರೀಕು ಮಾಡಬಹುದು, ತೊಂದರೆ ಇಲ್ಲ. ಚತುರ್ದಶಿ ಪ್ರಾರಂಭವಾಗಿರುತ್ತೆ. ಚತುರ್ದಶಿ ಈಸ್ ಆಲ್ಸೋ ವೆರಿ ಬ್ಯಾಡ್ ತಿಥಿ ಆಕ್ಚುಲಿ. ಈ 4 ತಿಥಿಗಳು ತುಂಬಾ ವರ್ಷ ತಿಥಿ ಮುಂದೆ ಬರ್ತಕ್ಕಂಥದ್ದು, ಅದರಲ್ಲೂ ಮಾಡಬಹುದು. ಆದರೆ ತ್ರಯೋದಶಿ ದಿವಸ ವಿಶೇಷ. ಇದಕ್ಕೆ ಯಮರಾಜನ ಆಶೀರ್ವಾದ ಇರತಕ್ಕಂಥದ್ದು. ಆಯುರ್ವೇದ ಬಂದಿರತಕ್ಕಂಥ ದಿವಸದಲ್ಲಿ ಯಮರಾಜನು ಧನ್ವಂತರಿ ದೇವತೆಗೆ ಸಹಾಯ ಮಾಡಿರ್ತಕ್ಕಂಥದ್ದು, ಬರಕ್ಕೆ ಹೋಗಕ್ಕೆ ಹೆಲ್ಪ್ ಮಾಡಿರ್ತಕ್ಕಂಥದ್ದು. ಸೊ ಅವತ್ತು ಬಂದಿರತಕ್ಕಂಥ ದಿವಸದಲ್ಲಿ ಎಲ್ಲರಿಗೂ ಒಂದು ಫ್ರೀ ಗಿಫ್ಟ್ ತರ ಯಮ ಅನೌನ್ಸ್ ಮಾಡ್ತಾನೆ. ಯಾರ್ಯಾರು ಧನತ್ರಯೋದಶಿ ಅಥವಾ ಆಯುರ್ವೇದ ಜಯಂತಿ ದಿವಸ ಸಂಜೆ ಗೋಧುಳಿ ಲಗ್ನ ಅಥವಾ ಸಂಜೆ ಸೂರ್ಯ ಮುಳುಗ್ತಕ್ಕಂಥದ್ದು, ಸೂರ್ಯ ಜಾರಿ ಹೋದ ನಂತರ ಬರ್ತಕ್ಕಂಥ 24 ನಿಮಿಷ ಅಥವಾ 48 ನಿಮಿಷದೊಳಗಡೆ ದಕ್ಷಿಣಾಭಿಮುಖವಾಗಿ ಆಲೋಚನೆ ಮಾಡಿ. ಇದು ದಕ್ಷಿಣಾಭಿಮುಖ. ಆ ದೀಪ ದಕ್ಷಿಣದ ದಿಕ್ಕಿಗೆ ನೋಡ್ತಕ್ಕಂಥದ್ದು. ಮನೆಯಿಂದ ಆಚೆ ಇಡಬಹುದು, ಎಲ್ಲಿ ಬೇಕಾದ್ರೆ ಇಡಬಹುದು. ಎಲ್ಲಿಟ್ರು ಕೂಡ ಆ ದೀಪದ ಜ್ವಾಲೆ ಅದು ದಕ್ಷಿಣವನ್ನು ನೋಡ್ತಕ್ಕಂಥದ್ದು, ಉತ್ತರವನ್ನಲ್ಲ. ದಕ್ಷಿಣದಲ್ಲಿಟ್ಟು ಉತ್ತರ ಕಡೆ ದೀಪ ಬೆಳಗೋದಲ್ಲ, ಈ ಕಡೆ ಸೈಡ್ ಬರೋದಲ್ಲ, ಆ ಕಡೆ ಸೈಡ್ ಇರಬೇಕು. ಅಂದ್ರೆ ಉತ್ತರದಲ್ಲಿ ನಾವು ನಿಂತ್ಕೊಂಡ್ರೆ ದಕ್ಷಿಣ ನೋಡಿದ್ರೆ ಆ ಒಂದು ಕಂಠ ನಮಗೆ ಹಿಂದ್ಗಡೆ ಕಾಣಿಸ್ಬೇಕು, ದೀಪ ಆ ಕಡೆ ಉರಿತಾ ಇದೆ ಅಂತ ಕಾಣಿಸ್ಬೇಕು. ಆ ಒಂದು ಸೌತ್ ಕಡೆ, ದಕ್ಷಿಣದ ಕಡೆ. ಇದನ್ನ ಯಮದೀಪಂ ಅಂತ ಕರೀತಾರೆ. ಇದು ನಮ್ಮ ಶಾಸ್ತ್ರದಲ್ಲಿ ಕೆಲವು ಪುರಾಣಗಳಲ್ಲಿ ಕೊಟ್ಟಿರತಕ್ಕಂಥದ್ದು. ಯಾರು ಯಮದೀಪವನ್ನು ಹಚ್ತಾರೆ ಈ ತ್ರಯೋದಶಿ ದಿವಸ ಸಂಜೆ ವೇಳೆಯಲ್ಲಿ, ಖಂಡಿತ ಅವರಿಗೆ ದುರ್ಮರಣ, ಅನಾರೋಗ್ಯ, ಅಪಘಾತಗಳು ಆ ವರ್ಷ ಪೂರ್ತಿ ತಕ್ಕ ಮಟ್ಟಿಗೆ ಅಂತ ಹೇಳ್ತಾನೆ ಅವನು. ತಕ್ಕ ಮಟ್ಟಿಗೆ ಡಿಸ್ಕೌಂಟ್ ಅಂತ ಹೇಳ್ತಾನೆ, ಡಿಸ್ಕೌಂಟ್ ಸೇಲ್ ತರ. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನ ಹಣೆ ಬರಹ ಬ್ರಹ್ಮ ಬರೆದಿರ್ತಾನೆ, ಅದನ್ನು ತಿದ್ದಕ್ಕಾಗಲ್ಲ. ಆದರೆ ಕೆಲವು ಸಣ್ಣ ಪುಟ್ಟ ಘಟನೆಗಳನ್ನ ಮಾಫಿ ಮಾಡ್ತಕ್ಕಂಥದ್ದು, ಅದನ್ನ ರೈಟ್ ಆಫ್ ಅಂತ ಹೇಳ್ತಾರೆ. ಸಣ್ಣ ಪುಟ್ಟ ಏನೋ ಒಂದು ಬಿದ್ದು ಒಂದು ಕೈ ಮುರ್ಕೊಳ್ತಕ್ಕಂಥದ್ದು, ಫ್ರಾಕ್ಚರ್ ಆಗ್ತಕ್ಕಂಥದ್ದು,
ಅಥವಾ ಯಾವುದೋ ಒಂದು ಕಾಯಿಲೆ ಬರುತ್ತೆ, ಸ್ವಲ್ಪ ಒಂದು ವಾರ 10 ದಿವಸ ಇದ್ದು ಹೋಗ್ತಕ್ಕಂಥದ್ದು. ಇಂಥ ಅನೇಕ ಘಟನೆಗಳನ್ನ ಕಂಪ್ಲೀಟ್ಲಿ ನಿರ್ನಾಮ ಮಾಡಕ್ಕೆ, ಹಾಗೆ ದೊಡ್ಡ ದೊಡ್ಡ ಅನಾಹುತಕ್ಕೆ ಒಂದು ಅವರು ಮಾಡಿರ್ತಕ್ಕಂಥ ಪುಣ್ಯದ ಮೇಲೆ ಈ ಧನ್ತ್ರಯೋದಶಿ ದಿವಸ ಈ ಒಂದು ಯಮದೀಪಂ ಮಣ್ಣಿನಲ್ಲಿಡಿ, ಯಾವುದ್ರಲ್ಲಾಡಿ ಇಡಿ, ಅದರಿಂದ ತೊಂದರೆ ಇಲ್ಲ. ಇಲ್ಲಿ ಎಣ್ಣೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ತುಪ್ಪವನ್ನು ಯೂಸ್ ಮಾಡಬೇಕು. ತುಪ್ಪವನ್ನು ಯೂಸ್ ಮಾಡಿ. 6ನೇ ಮನೆ ಕಾಯಿಲೆಯ ಮನೆ, 11 ಜಯ. 6, 11 ಬಂದಿರತಕ್ಕಂಥ ಶುಕ್ರ ತುಪ್ಪದ ಸಂಕೇತ. ಅರ್ಥ ಮಾಡ್ಕೊಳ್ಳಿ, ತುಪ್ಪದ ಸಂಕೇತ. ಸೊ ಈ ತುಪ್ಪವನ್ನು ಹಚ್ಚಬೇಕು. ಎಳ್ಳಿನ ದೀಪ ಹಚ್ಚಬೇಡಿ. ಎಳ್ಳಿನ ದೀಪ 2ನೇ ಮನೆ ಮಾರಕ ಸ್ಥಾನ ಆಗತ್ತೆ. ತ್ರಯೋದಶಿ ತಿಥಿ ಲಗ್ನ ಪ್ರವೇಶ, ತಿಥಿ ಬಂದಿರತಕ್ಕಂಥ ಲಗ್ನವನ್ನು ತಗೊಂಡಾಗ ಮಾರಕಾಧಿಪತಿಯಾಗಿರ್ತಕ್ಕಂಥ ಶನಿ ಮಾರಕದಲ್ಲಿ 2ರಲ್ಲಿ ಕೂತಿದ್ದಾನೆ. ಹಚ್ಚತಕ್ಕಂಥ ಹಣತೆಯಲ್ಲಿ ಇರತಕ್ಕಂಥ ಎಣ್ಣೆ ತುಪ್ಪದಾಗಿರ್ಬೇಕು. ತುಪ್ಪದ ದೀಪ ಹಚ್ಚಿ ದಕ್ಷಿಣಾಭಿಮುಖವಾಗಿರಲಿ. ಸಂಜೆ ವೇಳೆ ಹಚ್ಚಿ ಸೂರ್ಯಾಸ್ತ ಆದಮೇಲೆ ನಿಮಗೆ 24 ನಿಮಿಷದ 48 ನಿಮಿಷದವರೆಗೂ ಸಮಯ ಇರುತ್ತೆ. ಒಂದು ದೀಪ ಮನೆಯ ಪ್ರಾಂಗಣದಲ್ಲಿ ಆಚೆ, ಮನೆಯ ಒಂದು ಗೇಟ್ ಆಚೆ ಕಡೆ ಇರ್ತಕ್ಕಂಥದ್ದು, ಒಂದು ರೀತಿ ಏನಂತಾರೆ ಒಂದು ಬಾಲ್ಕನಿ ತರ ಇರ್ತಕ್ಕಂಥದ್ದು, ಮನೆಯ ಮುಂಭಾಗದಲ್ಲಿ, ಅಂದ್ರೆ ಮೇನ್ ಡೋರ್ ಆದ ನಂತರ ಲೆಫ್ಟ್ ಅಲ್ಲಿ ಎಲ್ಲರೂ ಜಾಗ ಇದ್ರೆ, ಲೆಫ್ಟ್ ಸೈಡ್ ಎಲ್ಲರೂ ಜಾಗ ಇದ್ರೆ, ಅದ ಒಂದು ದೀಪವನ್ನು ನೀವು ದಕ್ಷಿಣಾಭಿಮುಖವಾಗಿ ಮಾಡಿ. ಸೊ ಎಲ್ಲವನ್ನೂ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದ್ರೆ, ಇವತ್ತು 11:30 ನಂತರ ನಾಳೆ 9 ಗಂಟೆವರೆಗೂ ತರ್ತಕ್ಕಂಥ ಪದಾರ್ಥ ಎಳ್ಳು. 2ನೇ ಅಧಿಪತಿಯ ಸಂಕೇತ, ಧನವನ್ನು ಕೂಡಿಟ್ಟಿರತಕ್ಕಂಥ ಸಂಕೇತ. ಅದಾದ ನಂತರ ಶುಕ್ರ 6ನೇ ಅಧಿಪತಿ ಮತ್ತೆ 11ನೇ ಅಧಿಪತಿ. 6ನೇ ಅಧಿಪತಿ ಮತ್ತೆ 11ನೇ ಅಧಿಪತಿ ಶುಕ್ರ. ತುಪ್ಪವನ್ನು ತರ್ತಕ್ಕಂಥದ್ದು. ಮತ್ತೆ ಸಪ್ತಮಾಧಿಪತಿ ದಶಮಾಧಿಪತಿ ಆಗಿರತಕ್ಕಂಥ ಬುಧ, ಹೆಸರು ಕಾಳು. ಇಷ್ಟು ಪದಾರ್ಥ ಯಾವುದೇ ಒಂದು ಕ್ವಾಂಟಿಟಿಯ ಒಂದು ಸಂಕೇತ ನಾವು ಹೇಳೋದಿಲ್ಲ, ಎಷ್ಟು ಬೇಕಾದ್ರೂ ತರಬೇಕು. ತಂದಾದ ನಂತರ ದೇವರ ಹತ್ರ ಡೈರೆಕ್ಟ್ ಆಗಿ ಹೋಗಿ ಈ 3 ಪದಾರ್ಥಗಳು ಮಾತ್ರ ದೇವರ ಹತ್ರ ಇಟ್ಟು ಆ ಒಂದು ಪೂಜೆ ಮಾಡಿ ಅಭಿವೃದ್ಧಿ ಆಗಲಿ. ನಾವು ಹುಟ್ಟಿರ್ತಕ್ಕಂಥದ್ದು ಧರ್ಮಭೂಮಿ ಮತ್ತೆ ಕರ್ಮಭೂಮಿ, ವಿಲಾಸ ಭೂಮಿ ಅಲ್ಲ ನಮ್ದು. ಅಮೆರಿಕ, ರಷ್ಯಾ ವಿಲಾಸ ಭೂಮಿ. ನಮ್ದು ಧರ್ಮ ಕರ್ಮಗಳ ಭೂಮಿ. ಅನೇಕ ಭೂಮಿಲಿ ಬರ್ತಕ್ಕಂಥದ್ದು. ಬೇರೆ ಇನ್ನೊಂದು ದೇಶ ಇದೆ, ಛಿದ್ರ ಭೂಮಿ ಅಂತ ಕರೀತಾರೆ. ಅನೇಕ ಭೂಮಿಗಳಿಗೆ ಬೇರೆ ಬೇರೆ ಹೆಸರು ನಮ್ಮ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ಹುಟ್ಟತಕ್ಕಂಥ ಜನಗಳು ಈ ರೀತಿನೇ ಅನುಭವಿಸಬೇಕು ಅಂತ ಹೇಳಿ ಪ್ರೀ ರಿಟರ್ನ್ ಆಗಿ, ಎಲ್ಲವೂ ಕೂಡ ಪ್ರೀ ರಿಟರ್ನ್. ಇಲ್ಲಿ ನಾವಿಲ್ಲಿ ಏನೇ ಪೂಜೆ ಪುನಸ್ಕಾರ ಏನೇ ಮಾಡಿದ್ರು ಕೂಡ ನಮಗೆ ಸಮೃದ್ಧಿ ವಿಲಾಸ ಭೂಮಿಯಷ್ಟು ಬರಲ್ಲ. ಆದರೆ ಧರ್ಮ ಕರ್ಮದ ಭೂಮಿಲಿ ನೆಮ್ಮದಿ ಇದ್ದೇ ಇರುತ್ತೆ. ಏನಾದರೂ ಕೂಡ ನೆಮ್ಮದಿ ಇರುತ್ತೆ. ಧರ್ಮ ಕರ್ಮದ ಭೂಮಿ ನಮ್ಮ ಈ ಒಂದು ಭಾರತ. ಸೊ ಈ ಧರ್ಮ ಕರ್ಮದ ಭೂಮಿಯಲ್ಲಿ ಅಭಿವೃದ್ಧಿ ಹೊಂದಬೇಕು ಅಂದ್ರೆ ಪ್ರಯತ್ನಗಳು ಜಾಸ್ತಿ ಪಡಬೇಕು. ಪ್ರಯತ್ನಗಳು ಕೆಲಸದಲ್ಲಿ, ಪ್ರಾರ್ಥನೆಯಲ್ಲಿ, ಹಾಗೆ ದಾನಗಳಲ್ಲಿ, ಹಾಗೆ ಕೆಲವು ಪ್ರಮುಖವಾಗಿರ್ತಕ್ಕಂಥ ಹಬ್ಬಗಳಲ್ಲಿ ಮಾಡತಕ್ಕಂಥ ಕೆಲವು ನಿಯಮಗಳಲ್ಲಿ. ಸೊ ಇವತ್ತು ಮತ್ತೆ ನಾಳೆ ಇದು ವಿಶೇಷವಾಗಿ ತಂದು ದೇವರ ಹತ್ರ ಇಟ್ಕೊಳ್ಳಿ. ತದನಂತರ ಅದನ್ನ ಉಪಯೋಗಿಸ್ತಕ್ಕಂಥದ್ದು ಮಾಡಬಹುದು. ಸಂಜೆ ವೇಳೆಗೆ ಯಮದೀಪಂ, ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಯಮದೀಪಂ, ತುಪ್ಪನ ಯೂಸ್ ಮಾಡಿ, ಖಂಡಿತ ಒಳ್ಳೆಯದಾಗತ್ತೆ. ಆಯುರ, ಆರೋಗ್ಯ, ಐಶ್ವರ್ಯ ಖಂಡಿತ ಹೆಚ್ಚಾಗ್ತಕ್ಕಂಥದ್ದು. ಸೊ ಇಷ್ಟು ಈ ಧನತ್ರಯೋದಶಿ
ವಿಚಾರ. ಒಂದು ಬ್ರೇಕ್ ತಗೊಂಡು ಮತ್ತೆ ವಾಪಸ್ ಬರೋಣ. ಬ್ರೇಕ್ ಆದ ನಂತರ ನಮ್ಮ ಕರೆಗಳನ್ನ ತಗೊಳ್ತಕ್ಕಂಥದ್ದು. ಒಂದು ಬ್ರೇಕ್. ನಕ್ಷತ್ರ ನಾಡಿ ಖ್ಯಾತಿಯ ಡಾಕ್ಟರ್ ದಿನೇಶ್ ಗುರುಜಿ ಸಂಗ್ರಹ ಹಾಗೂ ಸಂಯೋಜಿಸಿದ ಪುಸ್ತಕ ಮಂತ್ರ ಯಂತ್ರ ತಂತ್ರ ಗ್ರೀನ್ ಪರಿಹಾರದ ಕೈಪಿಡಿ ಹಾಗೂ ಅಂಗೈಯಲ್ಲಿ ವಾಸ್ತು ಪುಸ್ತಕವನ್ನ ಖರೀದಿಸಿ ಓದಿ. ಇದು ನಿಮ್ಮ ಸಮಸ್ಯೆಗಳ ಪರಿಹಾರದ ಪುಸ್ತಕ. ಮದುವೆ ವಿಳಂಬ ಹಾಗೂ ಸಂಸಾರದಲ್ಲಿರುವ ಕಲಹದಿಂದ ಮುಕ್ತಿ, ಪತಿ ಪತ್ನಿ ಸಮಸ್ಯೆಗೆ ಪರಿಹಾರ, ವಾಸ್ತು ಸಮಸ್ಯೆ ನಿವಾರಣೆ, ವಿದ್ಯೆ ಸಮಸ್ಯೆಗಳಿಗೆ ಸೂಕ್ತ ಮಾರ್ಗ, ಆರ್ಥಿಕ ಸಮಸ್ಯೆಗಳಿದ್ರೆ ಹಣ ಗಳಿಸುವ ಹಾಗೂ ಹಣ ಉಳಿಸಿಕೊಳ್ಳುವ ಮಾರ್ಗ. ಪುಸ್ತಕದ ಬುಕಿಂಗ್ ಆಗಿ ಕರೆ ಮಾಡಿ 98441655 9513577337. ನಮಸ್ಕಾರ. ಕರೆಗಳನ್ನ ತಗೊಳ್ಳೋಣ. ನಮಸ್ತೆ ಗುರುಜಿ. ನಮಸ್ಕಾರ ಸರ್. ಯಾರ ಬಗ್ಗೆ ಕೇಳಬೇಕಾಯ್ತು ಸರ್? ನಮಸ್ತೆ ಗುರುಜಿ. ಚೆನ್ನಾಗಿದ್ದೀರಾ ಗುರುಜಿ? ನಾವು ಸರ್ ಎಕ್ಸಲೆಂಟ್ ಆಗಿದ್ದೀವಿ ಸರ್. ಫಸ್ಟ್ ನನ್ನ ಹೆಸರು ಅರ್ಜುನ್ ಅಂತ, ಚಳ್ಳಕೆರೆಯಿಂದ. ಹೇಳಿ. ನಾನು ನಿಮ್ ಸ್ಟೂಡೆಂಟ್ ಸರ್. ಯಾವ ಬ್ಯಾಚು? 80th ಬ್ಯಾಚ್. ಹೋದ ವರ್ಷ ಅಕ್ಟೋಬರ್ ಅಲ್ಲಿ ಮಾಡಿದ್ರು ಗುರುಜಿ. ಹೋದ ವರ್ಷ ಅಕ್ಟೋಬರ್. ಓಕೆ, ವೆರಿ ಗುಡ್, ಫ್ಯಾಂಟಾಸ್ಟಿಕ್ ರೀ. ಕರೆ ಸಿಕ್ಬಿಟ್ಟಿದೆ, ಫ್ಯಾಂಟಾಸ್ಟಿಕ್. ಹೌದು ಗುರುಜಿ, ಸುಮ್ನೆ ಟ್ರೈ ಮಾಡಿದೆ ಗುರುಜಿ, ಕೇಳಬೇಕು ಅಂತ ಕರೆ ಸಿಕ್ಬಿಡ್ತು. ತುಂಬಾ ಖುಷಿ ಆಯ್ತು ಗುರುಜಿ. ಓಕೆ, ಕಲ್ತಿದ್ದೀರಾ? ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಹ್ಞೂ ಗುರುಜಿ, ಮಾಡ್ತಾ ಇದ್ದೀನಿ. ಸ್ವಲ್ಪ ಪ್ರೆಡಿಕ್ಷನ್ಸ್ ಹೇಳ್ತಾ ಇದ್ದೀನಿ. ಬೇರೆಯವ್ರಿಗೂ ಹೇಳ್ತಾ ಇದ್ದೀರಾ? ಓ ಗ್ರೇಟ್, ಬಹಳ ಒಳ್ಳೇದಂದ್ರೆ. ಚೆನ್ನಾಗಿ ಗುರುಜಿ, ನನ್ ಬಗ್ಗೆನೇ ಕೇಳ್ಬೇಕಿತ್ತು ಗುರುಜಿ. ಕೇಳಿ ಕೇಳಿ ಕೇಳಿ. ಬೇರೆಯವ್ರಿಗೆ ಹೇಳಿದ್ರೆ ನಮ್ಮ ಹತ್ರ ಕೇಳ್ಬಾರ್ದು ಅಂತಲ್ಲ, ಗುರುಗಳ ಹತ್ರ ಕೇಳ್ಬೋದಲ್ವಾ ಜನಗಳು. ಗುರು, ನೀವು ಮಹಾಗುರುಜಿ ಗುರು. ಏನ್ ಹೇಳಿ? ನೀವು ಮಹಾಗುರುಗಳು, ನೀವು ಮಹಾಗುರುಗಳ ಹತ್ರ ಕೇಳ್ಬೋದಲ್ಲ ಗುರುಜಿ. ವೆಲ್ಕಮ್, ಎಮರ್ಜೆನ್ಸಿಗೆ ವೆಲ್ಕಮ್. ಹೇಳಿ. ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಿದೆ ಗುರುಜಿ. ಹೌದಾ? ಮತ್ತೆ ಇದು ಸ್ಟೂಡೆಂಟ್ಸ್ಗೆ ಕಲಿಯೋವರೆಗೂ ಇದು ಎಜುಕೇಶನಲ್ ಪ್ರೋಗ್ರಾಮ್. ಇದು ಕಲ್ತಾದ್ಮೇಲೆ ಸ್ಟೂಡೆಂಟ್ಸ್ಗೆಲ್ಲ ರಿವಿಷನ್ ಕ್ಲಾಸ್ ತರ ಗುರುಜಿ. 100% ಕರೆಕ್ಟ್ ಆಗಿ ಹೇಳಿದ್ರಿ ನೀವು. ಕರೆಕ್ಟ್ ಆಗಿ ಹೇಳಿದ್ರಿ. ನಾವು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀವಿ ಗುರುಜಿ, ಟೈಮ್ ಇದ್ದಾಗೆಲ್ಲ. ಓಕೆ ಓಕೆ, ವೆರಿ ಗುಡ್. ಹೇಳಿ. ಯಾರ ಬಗ್ಗೆ? ನಿಮ್ ಬಗ್ಗೆನಾ? ನನ್ ಬಗ್ಗೆನೇ ಗುರುಜಿ. ಡೇಟ್ ಆಫ್ ಬರ್ತ್ ಹೇಳಿ. 2/5. ಒಂದು ನಿಮಿಷ. 2/5/1994. ಸಮಯ ಸಂಜೆ 5:15. ಸಂಜೆ 5:15. ಯಾವ ವಿಚಾರದಲ್ಲಿ ನೋಡ್ಬೇಕಾಯ್ತು? ಹುಟ್ಟಿರೋ ಊರು ಯಾವುದು? ಚಳ್ಳಕೆರೆ. ಚಳ್ಳಕೆರೆ. ಹೇಳಪ್ಪ. ಗುರುಜಿ, ನಮ್ಮ ತಂದೆಯವರು ಶೇಂಗಾ ಮತ್ತೆ ಹುಣಸೆ ಹಣ್ಣು ಸರ್ವಿಸ್ ಇಂಡಸ್ಟ್ರಿ ಮಾಡ್ತಿದ್ದಾರೆ. ಅದನ್ನೇ ನಾವು ಕಂಟಿನ್ಯೂ ಮಾಡಬಹುದಾ ಇಲ್ವಾ ಅಂತ. ಓಕೆ, ನೀವು ಅವ್ರ ಜೊತೆನೆ ಕೆಲಸ ಮಾಡ್ತಾ ಇದ್ದೀರಾ? ಹೌದು ಗುರುಜಿ. ಸರಿ. ಕನ್ಯಾ ಲಗ್ನದಲ್ಲಿ ಹುಟ್ಟಿದ್ದೀರಾ. ರಾಶಿ ಮಕರ ರಾಶಿ, ಶ್ರವಣ ನಕ್ಷತ್ರ. ಹೌದು. ಇಲ್ಲಿ ದಶಾ ಮೇಲೆನೆ ನಾವು ನಿಂತ್ಕೋಬೇಕು. 2ನೇ ಮನೆ, 7ನೇ ಮನೆ, 10ನೇ ಮನೆ ಅದು ಜ್ಯೋತಿಷ್ಯ ಅಲ್ಲ. ಗ್ರಹಗಳ ಮೇಲೆ ಇರ್ತಕ್ಕಂತ 12 ಮನೆಗಳ ಮೇಲೆ ಅವ್ರು ಅಲ್ಲಿದ್ದಾರೆ ಇವ್ರು ಇಲ್ಲಿದ್ದಾರೆ ಅಲ್ಲ. ಇವಾಗ ಯಾರು ನಡೀತಾ ಇದ್ದಾರೆ ಅದು ಹಣವನ್ನು ತಂದು ಕೊಡ್ತಕ್ಕಂಥದ್ದು. ಎಲ್ಲಾ ಜ್ಯೋತಿಷ್ಯಗಳು ದಶಾ ಮೇಲೆ ಹೇಳಲಿಲ್ಲ ಅಂತಂದ್ರೆ ಅದು ಜ್ಯೋತಿಷ್ಯ ಪಂಗಡಕ್ಕೆ ಸೇರೋದಿಲ್ಲ. ಅವರು ಯಾರು ದಶಾ ಮೇಲೆ ಹೇಳಲ್ವೋ, ಭುಕ್ತಿ ಮೇಲೆ ಹೇಳಲ್ವೋ, ಅವ್ರ ಅಸ್ಟ್ರಾಲಜಿ ಕಲ್ತಿಲ್ಲ. ಇದು ಎಲ್ಲರಿಗೂ ಮನದಟ್ಟು ಮಾಡ್ತಾ ಇದ್ದೀನಿ. ಇದು ಬಹಳ ಇಂಪಾರ್ಟೆಂಟ್. ಲಗ್ನದ ಮೇಲೆ ಇರ್ತಕ್ಕಂಥದ್ದು. ರಾಹು ದಶೆ ನಡೀತಾ ಇದೆ, 24ರವರೆಗೂ ಇದೆ. 24ರ ನಂತರ ನಿಮಗೆ ಬರ್ತಕ್ಕಂಥದ್ದು ಗುರುದಶ. ಈ ಒಂದು ರಾಹು ದಶೆ ಕಾಂಬಿನೇಷನ್ ಅಲ್ಲಿ ಸ್ವಲ್ಪ ಹಣದ ಅರಿವು ಚೆನ್ನಾಗಿದೆ ನಿಮಗೆ, ನಿಮ್ಮ ಜಾತಕದಲ್ಲಿ ನಿಮಗೆ. ಗುರು ಬಂದಾಗ ಸ್ವಲ್ಪ ಮಟ್ಟಿಗೆ ಅಡಚಣೆಯನ್ನು ಉಂಟಾಗುತ್ತೆ. ಯಾಕಂದ್ರೆ ಗುರು ಇರ್ತಕ್ಕಂಥ ನಕ್ಷತ್ರ ಸಬ್ಲಾಡು ಅಲ್ಲಿ ನಿಮಗೆ ಶುಕ್ರ ಬಂದಾಗ 24 ಆದ ಮೇಲೆ ಸ್ವಲ್ಪ ಯಾವುದೋ ಒಂದು ರೀತಿ ಸಮಸ್ಯೆ ಹೆಚ್ಚಾಗಿ ಉಂಟಾಗುತ್ತೆ. ಬಟ್ ಇದೇ ದಾರಿಲಿ ನಾವು ಹೋಗ್ತಾ ಇದೀವಿ ಅಂತಂದಾಗ ಅಲ್ಲಿ ದಾನ ಮಾಡ್ತಾ ಬಂದಾಗ ಕಮ್ಮಿ ಆಗುತ್ತೆ. ಪ್ರತಿ ಗುರುವಾರ ಬಾಳೆಹಣ್ಣು ದಾನ ಮಾಡಿ. 8ನೇದು ಬಂದಿದೆ, ಅದು ನೋಡಿರ್ತೀರ. ಲೈನ್ 3 8ನೇದು ಬಂದಿದೆ. ಅರ್ಥ ಆಗಿದೆಯಾ? ಇದರ ಲೈನ್ 8ನೇದು ಬಂದಿದೆ. 8ನೇದು
ಅಬ್ಸ್ಟಕಲ್ಸ್ ತರ್ತಕ್ಕಂಥದ್ದು ಗುರುದಶ ಬಿಸ್ನೆಸ್ಗೆ ಅಷ್ಟು ಒಳ್ಳೇದಲ್ಲ. ಆದ್ರೆ 8ನೇ ಮನೆ ಸ್ವಲ್ಪ ನೀವು ಮಾಡ್ತಕ್ಕಂಥ ಒಂದು ಉದ್ಯೋಗಕ್ಕೆ ಸ್ವಲ್ಪ ಸಮೀಪವಾಗಿರ್ತಕ್ಕಂಥ, ನೀವು ಹೇಳಿದ ಯಾವುದೋ ಒಂದು ಉದ್ಯೋಗ ಹೇಳಿದ್ರಲ್ಲ, ಅದು 8ನೇ ಮನೆಗೆ ಸ್ವಲ್ಪ ಸಮೀಪ ಆಗಿರ್ತಕ್ಕಂಥದ್ದು, ಅಷ್ಟು ಸಮಸ್ಯೆ ಕೊಡೋದಿಲ್ಲ. 12 ಇಲ್ಲದೆ ಇರೋದ್ರಿಂದ ಟೋಟಲ್ ಲಾಸ್ ಆಗಲ್ಲ. ಅಬ್ಸ್ಟಕಲ್ಸ್ ಬರ್ತಾ ಇರುತ್ತೆ, ಅದನ್ನ ಜಯಗಳಿಸಬೇಕು ಅಂತಂದ್ರೆ ಸ್ವಲ್ಪ ಅದನ್ನ ಗುರುವಾರ ಬಡವರಿಗೆ ಬಾಳೆಹಣ್ಣನ್ನು ಹಂಚ್ತಾ ಮಾಡಿದ್ರೆ ಆ 8ನೇ ಮನೆದು ಕಮ್ಮಿ ಆಗುತ್ತೆ. ಮತ್ತೆ ಬಲಗೈ ಮಧ್ಯದ ಬೆರಳಿಗೆ ಒಂದು ಗೋಮೇದಕವನ್ನು ಧರಿಸ್ಕೊಳ್ಳಿ, ಕೈಲಾಶ ಯಂತ್ರ ಸ್ಥಾಪನೆ ಮಾಡಿ, ಒಳ್ಳೇದಾಗತ್ತೆ. ಗುರು ಸ್ವಲ್ಪ ಸ್ಟ್ರಾಂಗ್ ಇಲ್ಲ. ನೆಕ್ಸ್ಟ್, ನಮಸ್ಕಾರ. ಮಾತಾಡಿ. ಹಲೋ, ಹೇಳಿ, ಮಾತಾಡಿ. ಸರ್ ನಮಸ್ಕಾರ ಸರ್. ಹೇಳಿ ಸ್ವಾಮಿ, ನಾನು ಮಾರುತಿ ಅಂತ ಚಳ್ಳಕೆರೆಯಿಂದ. ಏನ್ ಚಳ್ಳಕೆರೆ ಕಾಲ್ಸೆ ಎಲ್ಲ ಬರ್ತಾ ಇದೆ? ಹ್ಞೂ ಸ್ವಾಮಿ. ಹೌದಾ? ನಾನು ಮಾರುತಿ ಅಂತ ಚಳ್ಳಕೆರೆ ಸ್ವಾಮಿ, 1666. ನನ್ನ ಬಗ್ಗೆ ಕೇಳಬೇಕಾಗಿತ್ತು. ಅಲ್ಲಿ ಟಿವಿ ನೋಡಿ ಸೇಮ್ ರಿಪೀಟ್ ಆಗ್ತಾ ಇದೆ. ಸ್ವಲ್ಪ ಟಿವಿಯಿಂದ ಆಚೆ ಬನ್ನಿ, ಟಿವಿ ಕಮ್ಮಿ ಮಾಡಿ. ಟಿವಿ ವಾಲ್ಯೂಮ್. ಆಯ್ತು 1666 ಸ್ವಾಮಿ. 16 66 ಸ್ವಾಮಿ. 16 16/6/1966 ಸ್ವಾಮಿ. ಸಮಯ ಗೊತ್ತಿಲ್ಲ ಸ್ವಾಮಿ. ಸೊ ನಮ್ ಪ್ರೋಗ್ರಾಮ್ ಕರೆಕ್ಟ್ ಆಗಿ ನೋಡ್ತಾ ಇಲ್ಲ. ನೋಡ್ತಾ ಇದೀವಿ ಸ್ವಾಮಿ. ಏನ್ ಇವತ್ತೇ ನೋಡಿದ್ದಾ? ಹ್ಞೂ ಸ್ವಾಮಿ, ಇವತ್ತು ನಾವು ಹೇಳಿರ್ತಕ್ಕಂಥದ್ದು ವಿಚಾರ ನೋಡಿದ್ರಾ? ನೋಡಿದೆ ಸ್ವಾಮಿ, ನೋಡಿದೆ ಸ್ವಾಮಿ. ತಗೊಂಡ್ಬರ್ತೀರಾ? ಹೆಸರು ಕಾಳು ಇದ್ರದ್ದು ಅದೆಲ್ಲ ನೋಡಿದೆ ಸ್ವಾಮಿ. ಅದು ಮಾಡೋದಕ್ಕೆ ನಮ್ಮ ಪ್ರೋಗ್ರಾಮು ಪ್ರತಿ ದಿವಸ ನೋಡ್ತಾ ಇರಿ. ಉಚಿತ ಸಲಹೆಗಳನ್ನ ಕೊಡ್ತೀನಿ. ಎಲ್ಲರೂ ಬಹಳ ಜಾತಕದಲ್ಲಿ ಹಿಂಗಿದ್ರೆ ದೋಷ, ಹಂಗಿದ್ರೆ ದೋಷ, ಯಾವುದೇ ಒಂದು ಉಚಿತವಾಗಿರ್ತಕ್ಕಂಥದ್ದು ಕೊಡೋದಿಲ್ಲ. ಈ ಕಾರ್ಯಕ್ರಮದಲ್ಲಿ ಪ್ರತಿ ಒಂದು ನಿತ್ಯ ಏನಾದ್ರೂ ಒಂದು ವಿಚಾರದಲ್ಲಿ ಹೇಳ್ತಾ ಇರ್ತೀನಿ. ಪ್ರತಿನಿತ್ಯ ನಿಮ್ಮ ಕೆಲಸ ಕಾರ್ಯನ ಶ್ರದ್ಧೆ ಭಕ್ತಿಯಿಂದ ಮಾಡಿ, ಇದನ್ನ ನೋಡ್ತಾ ಇದನ್ನ ಅಳವಡಿಸ್ಕೊಳ್ಳಿ. ಇದನ್ನೇ ನೋಡ್ತಾ ಕುತ್ಕೋಬೇಡಿ. ಜ್ಯೋತಿಷ್ಯನೇ ಸರ್ವಸ್ವ ಅಲ್ಲ. ಇರೋ ಬರೋರ್ದೆಲ್ಲ ನೋಡ್ತಾ ಕುತ್ಕೊಳ್ಳೋದು ಸೋಂಬೇರಿತನದ ಲಕ್ಷಣ. ಇದನ್ನ ನೋಡಿ ನಮಗೆ ಜೀವನದಲ್ಲಿ ಕೆಲಸ ಮಾಡ್ತಾ ಅಳವಡಿಸ್ಕೊಂಡ್ರೆ ಜೀವನ ಚೆನ್ನಾಗಿರುತ್ತೆ. ಅವ್ರೇನಂದ್ರು ಇವ್ರೇನ್ ಹೇಳ್ತಾರೆ ಅಂತ ಬೆಳಗಿಂದ ಸಾಯಂಕಾಲ ನೀವು ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದು ನಿಮಗೆ ಏನೋ ಒಂದು ಜ್ಯೋತಿಷ್ಯದ ಒಂದು ರೋಗ, ಕಾಯಿಲೆ. 3 ಹೊತ್ತು ಅವ್ರೇನ್ ಹೇಳಿದ್ರು ಇವ್ರೇನ್ ಹೇಳಿದ್ರು ಅಂದ್ರೆ ಯಾವುದು ಸಮಂಜಸವಾಗಿ ಬರಲ್ಲ. ಒಂದು ತಿಳ್ಕೋಬೇಕು, ಒಂದು ಹಾಕೋಬೇಕು, ಕ್ಲೀನ್ ಆಗಿರ್ಬೇಕು. ಇರೋ ಬರೋದೆಲ್ಲ ಬೆಳಗಿನ ಸಾಯಂಕಾಲ ತಿಳ್ಕೊಳ್ತಾ ಇದ್ರೆ ಕೆಲಸ ಕಾರ್ಯ ಇಲ್ಲ ಅಂತ ನಾನು ಹೇಳ್ತೀನಿ. ಮೊದಲು ಪಕ್ಕಾ ಕೆಲಸ ಕಾರ್ಯ ಇಲ್ಲ, ಮತ್ತೆ ಹುಳ ಬಿಟ್ಕೊಳ್ಳೋದು ಅಂತ ಹೇಳ್ತೀವಿ ನಾವು. ಅವ್ರೇನೋ ಹೇಳ್ತಾರೆ, ಹುಳ ಬಿಟ್ಕೊಳ್ಳಿ. ಅದನ್ನ ನಿಮ್ಮ ಮಕ್ಕಳಲ್ಲಿ ನೋಡಿ. ಜಾತಕ ಸಾಕಷ್ಟು ಜನ ಹಿರಿಯರು, ಮನೆಯಲ್ಲಿರ್ತಕ್ಕಂಥ ಮಹಿಳೆಯರು ಮಾಡ್ತಕ್ಕಂಥ ಒಂದು ಕೆಟ್ಟ ವಿಚಾರ. ಮಧ್ಯಾಹ್ನ ಯಾವುದೋ ಒಂದು ಬರುತ್ತೆ, ಸಾಯಂಕಾಲ ಯಾವುದೋ ಒಂದು ಬರುತ್ತೆ. ಅವರವರ ಜಾತಕ ವಿಭಿನ್ನ, ಒಬ್ಬರೊಬ್ಬರು ಜಾತಕನೂ ವಿಭಿನ್ನವಾಗಿರುತ್ತೆ. ಅವ್ರು ಹೇಳ್ತಕ್ಕಂಥದ್ದು ನಿಮಗೆ ಅಳವಡಿಸ್ಕೊಳಕ್ ಆಗೋದಿಲ್ಲ. 8ನೇ ಮನೆಯಲ್ಲಿ ಯಾವುದೋ ಒಂದು ಶನಿ ಮತ್ತೆ ಮಂಗಳ ಕುತ್ಕೊಂಡ್ಬಿಟ್ರೆ ನಿಮ್ಗೆ ಆಗುತ್ತೆ. ನಿಮ್ ಜಾತಕ ತಗೊಂಡ್ಬಿಡ್ತೀರಾ, ನಮ್ಮ ಮಗಳು ಹಂಗೆ ಇದೆ ಅಯ್ಯೋ ಅಂತ ಯೋಚನೆ ಮಾಡ್ತೀರಾ. ದಶಾಭುಕ್ತಿನೇ ಅದು ಬಂದಿರಬೇಕು. ದಶಾಭುಕ್ತಿ ಬಂದಾಗ ಎಫೆಕ್ಟ್ ಆಗುತ್ತೆ. ಆ ದಶಾಭುಕ್ತಿನೇ ಬರಲ್ಲ ಲೈಫಲ್ಲಿ, ಅದು ಯಾವುದೋ ಚಿಕ್ಕ ವಯಸ್ಸಲ್ಲಿ ಮುಗಿದೋಗಿರುತ್ತೆ. ಇದನ್ನ ಆಲೋಚನೆ ಮಾಡಿಕೊಂಡು ಅನೇಕರು ಅದನ್ನು ನೋಡ್ತಾರೆ. ಮತ್ತೆ ಇನ್ನೊಂದು ದುರ್ದೈವ ಏನು ಅಂತಂದ್ರೆ, ಬೆಳಿಗ್ಗೆ 8 ರಿಂದ 9 ವಿಚಾರವಾದಿಗಳು ಜ್ಯೋತಿಷ್ಯ ಕಲಿಬೇಕಾದ್ರೆ ನೋಡೋದೇ ಇಲ್ಲ. ಬೆಳಿಗ್ಗೆ ಹೊತ್ತು ಆಫ್. ಎಲ್ಲಾ ದೋಷ ಗೀಷ ಹೇಳ್ತಕ್ಕಂಥದ್ದಲ್ಲಿ 10 ಗಂಟೆ 11 ಗಂಟೆ ಮೇಲೆ ಆನ್, 5 ಗಂಟೆವರೆಗೂ ಆನ್. ಆ ಸಮಯದಲ್ಲಿ ಏನೇನು ಹೇಳ್ತಾರೆ ಎಲ್ಲ ತಲೆಗೆ ತುಂಬಿಸ್ಕೋತಾರೆ, ತಲೆಗೆ ಹುಳ ಬಿಟ್ಕೋತಾರೆ ಅಷ್ಟೇ. ಸೊ ಈ ಕಾರ್ಯಕ್ರಮ ನೋಡ್ಬೇಕಾದ್ರೆ ಅವ್ರಿಗೆ ಮನೆಯಲ್ಲಿ ಭಯ. ಗಂಡಸರು ಎಸ್ಪೆಷಲಿ ಇದಾರಲ್ಲ, ಇದನ್ನ ವೈಜ್ಞಾನಿಕ ನಿಲುಗಟ್ಟಲ್ಲಿ ಬಹಳ ಶಾಸ್ತ್ರೋಕ್ತವಾಗಿ ನಮ್ಮ ಹಿಂದೂ ಧರ್ಮ ಹೇಳಿದ್ರು ಕೂಡ ಕೆಲವು ಗಂಡಸರಿಗೆ ಏನೋ ಇದರಲ್ಲಿ ಏನೋ ಬೇಸರ. ಅವರ ಅಭಿವೃದ್ಧಿ ಆದಾಗ ಇದನ್ನ ನಂಬ್ತಾರೆ. ಇದರಿಂದನೇ ಅಭಿವೃದ್ಧಿ ಹೊಂದುತ್ತಾರೆ. ನಾವು ಮಾಡಿರ್ತಕ್ಕಂಥ ಹೇಳಿರ್ತಕ್ಕಂಥದ್ದೆಲ್ಲ ಆದ್ರೂ ಏನೋ ತಾತ್ಸಾರ. ಅದೆಲ್ಲ ನೋಡ್ಬೇಡ, ಹಂಗ್ ಮಾಡ್ಬೇಡ. ಕಲಿಯೋರ್ಗೂ ಸ್ವಲ್ಪ ಹಿಂಸೆ ಮಾಡ್ತಾರೆ, ನೋಡೋರ್ಗೂ ಕೆಲವರು ಒಳ್ಳೇದನ್ನ ನೋಡಿದವ್ರು ಹಿಂಸೆ ಮಾಡ್ತಾರೆ. ಯಾಕೆ ಆತರ ದುರ್ಬುದ್ಧಿ ಅಂತ ಗೊತ್ತಿಲ್ಲ. ನಿಮ್ಮ ಬೆಳವಣಿಗೆನೂ ಕೂಡ ಇದ್ರಲ್ಲಿ ಅಡಗಿದೆ. ಯೋಚನೆ ಮಾಡಿ. ಎಲ್ಲಾ ಮನುಷ್ಯ, ಎಲ್ಲಾ ಗಂಡಸರು ಜೀವನದಲ್ಲಿ ಹಣ ಮಾಡಬೇಕು, ಕೀರ್ತಿ ಪ್ರತಿಷ್ಠೆ ಬರಬೇಕು ಅಂತಂದಾಗ ಅದರಲ್ಲಿ ಏನೋ ಒಂದು ಯೋಗ ಮತ್ತೆ ಯೋಗ್ಯತೆ ಇರ್ತಕ್ಕಂಥದ್ದು. ಕೆಲವೊಂದ್ ಸತಿ ಏನಾಗುತ್ತೆ, ನಮಗೆ ಯೋಗ್ಯತೆ ಇರುತ್ತೆ, ಯೋಗ ಇರಲ್ಲ. ಆ ಯೋಗ ಜಾತಕದಲ್ಲಿ ಇಲ್ಲದೆ ಇದ್ದಾಗ ಕೆಲವು ಪರಿಹಾರಗಳು ಮಾಡಿದಾಗ ಯೋಗಗಳು ಸ್ವಲ್ಪ ಮಟ್ಟಿಗಾದ್ರೂ ಬರುತ್ತೆ. ಅದನ್ನ ಆಲೋಚನೆ ಮಾಡಿ. ನೀವು ಸಿಕ್ಕಾಪಟ್ಟೆ ಕಷ್ಟ ಬೀಳ್ಬೋದು,
ಸಿಕ್ಕಾಪಟ್ಟೆ ನಿಮಗೆ ಟ್ಯಾಲೆಂಟ್ ಇರಬಹುದು, ಆದ್ರೂ ನೀವು ಕೆಲಸ ಮಾಡ್ತಕ್ಕಂಥ ಕ್ಷೇತ್ರದಲ್ಲಿ ಅಭಿವೃದ್ಧಿನೇ ಇರಲ್ಲ, ಅಲ್ಲೇ ಇರ್ತೀವಿ, ಇನ್ನೊಬ್ಬ ಯಾರೋ ಮೇಲಕ್ಕೆ ಹೋಗ್ತಾನೆ, ಹೊಟ್ಟೆ ಹುರ್ಕೊಂಡಿರ್ತೀರ. ನಮ್ಮಂತವ್ರು ನೋಡಿದಾಗ ನಾವು ಕಷ್ಟ ಬೀಳ್ತಾ ಇದೀವಿ, ಇವ್ರೇನೋ ಹೇಳ್ತಾ ಇದ್ದಾರೆ ನೋಡ್ತಾರೆ ಅಂತ. ಆದ್ರೆ ನಿಮ್ಮ ಯೋಗ್ಯತೆ ಇದೆ, ಒಪ್ಕೊಳ್ಳೋಣ, ಫ್ಯಾಂಟಾಸ್ಟಿಕ್ ಯೋಗ್ಯತೆ ಇದೆ. ಆದ್ರೆ ಯೋಗ ಬರಬೇಕು. ಜಾತಕದಲ್ಲಿ ಯೋಗ ಇಲ್ಲದೆ ಇದ್ದಾಗ ನಾವು ಕೆಲವು ಪರಿಹಾರಗಳನ್ನ ಮಾಡ್ಕೊಂಡಾಗ ಒಂದು 25% ಇನ್ಕ್ರೀಸ್ ಆಗುತ್ತೆ, ಅವಾಗ ನಂಬಿಕೆ ಬರುತ್ತೆ. ಸೊ ಅದು ಇಂಪಾರ್ಟೆಂಟ್. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕು, ಟೈಮ್ ಇಲ್ಲ ಅಂದಾಗ. ಅದಕ್ಕೆ ಹೇಳಿದ್ದು, ನೀವು ನಮ್ಮ ಪ್ರೋಗ್ರಾಮು ಇವತ್ತೇ ನೋಡಿದೀರಾ, ವೆಲ್ಕಮ್. 1 ರಿಂದ 249 ಒಂದು ಸಂಖ್ಯೆ ಹೇಳಿ. 1 ರಿಂದ 249 ಒಂದು ಸಂಖ್ಯೆ ಹೇಳಿ. 99 ಯಾವ ವಿಚಾರದಲ್ಲಿ ನೋಡ್ಬೇಕು? ನನ್ನ ವ್ಯವಹಾರ ಯಾಕೋ ಮಾಡಿದ್ದೆಲ್ಲರೂ ಸರಿ ಹೋಗ್ತಾ ಇಲ್ಲ ಸ್ವಾಮಿ. ವ್ಯವಹಾರಿಕವಾಗಿ ಎಲ್ಲ ಎದುರಾಗ್ತಿದೆ ಸ್ವಾಮಿ. ಪಾರ್ಟ್ನರ್ಸ್ ಎಲ್ಲ ಎದುರಾಗ್ತಿದೆ ಸ್ವಾಮಿ. ಪಾರ್ಟ್ನರ್ಶಿಪ್ ಅಲ್ಲಿ ಬೇರೆ ಮಾಡ್ತಾ ಇದ್ದೀರಾ? ಹೌದೌದು ಸ್ವಾಮಿ. ಈ ಕೇಳಿರ್ತಕ್ಕಂತ ಪ್ರಶ್ನೆ ಇದರಲ್ಲಿ 22ವರೆಗೂ ಸೂರ್ಯ 4 ಬರುತ್ತೆ. ಸೂರ್ಯ ಆದ್ಮೇಲೆ ಚಂದ್ರ 2. ಓಕೆ, 2, 11. ಹಸಿರು ಕಲರ್ ದಾರ ಕಟ್ಕೊಳ್ಳಿ ಮೊದಲು. ಸಿಂಪಲ್ ಆಗಿರೋದು ಹೇಳ್ತೀನಿ, ಹಸಿರು ಕಲರ್ ದಾರ ಕಟ್ಕೊಳ್ಳಿ. ಪ್ರತಿ ಸೋಮವಾರ ಅಕ್ಕಿ ದಾನ ಮಾಡಿ, ನಿಮ್ಮ ಪಾರ್ಟ್ನರ್ಸ್ ಸ್ವಲ್ಪ ಸರೋಗ್ತಾರೆ. ಗ್ರೀನ್ ಕಲರ್ ಥ್ರೆಡ್. ಇದರಲ್ಲಿ ಹಣ ಚೆನ್ನಾಗಿ ಬರ್ತಾ ಇದೆ, ವ್ಯವಹಾರದಲ್ಲಿ ಪಾರ್ಟ್ನರ್ ಸರಿ ಇರ್ಬೋದು, ಆದ್ರೆ ಲಾಭ ಸ್ವಲ್ಪ ತೋರಿಸ್ತಾ ಇದೆ. ಇನ್ನು ಮುಂದೆ 22 ಆದ್ಮೇಲೆ, 2022 ಮುಂದಿನ ವರ್ಷ ಆಗಸ್ಟ್ ಆದ್ಮೇಲೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ. ಸೊ ಮನೆ ವಿಚಾರದಲ್ಲಿ, ಸಿವಿಲ್ ವಿಚಾರದಲ್ಲಿ, ಕಾಂಟ್ರಾಕ್ಟ್ ವಿಚಾರದಲ್ಲಿ, ಮತ್ತೆ ಅಗ್ರಿಕಲ್ಚರ್ ವಿಚಾರದಲ್ಲಿ, ವ್ಯವಸಾಯ ವಿಚಾರದಲ್ಲಿ ನಿಮಗೆ ಅಭಿವೃದ್ಧಿ ಜಾಸ್ತಿ ಇರುತ್ತೆ. ಆ ಕ್ಷೇತ್ರದಲ್ಲಿ ಸ್ವಲ್ಪ ನೀವು ಏನಾರು ತಗೊಂಡ್ರೆ, ಯಾವ್ದಾರ ಒಂದು ದಿನಸಿ ಇರ್ಬೋದು, ಈ ಒಂದು ಕೃಷಿ ವಿಚಾರದಲ್ಲಿ ನೀವು, ಅಥವಾ ಈ ರಿಯಲ್ ಎಸ್ಟೇಟ್ ವಿಚಾರದಲ್ಲಿ ನಿಮಗೆ ಲಾಭ ಜಾಸ್ತಿ ಬರುತ್ತೆ. ಅರ್ಥ ಆಯ್ತಾ ಸರ್? ಇಲ್ಲ ಅನ್ಸುತ್ತೆ ಲೈನಲ್ಲಿ. ಅರ್ಥ ಆಯ್ತಾ? ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ಸುಮ್ನೆ ಸೈಲೆಂಟ್ ಆಗಿದ್ದಾರೆ, ಮಾತಾಡಿ, ಇಲ್ಲದ್ರೆ ಕರೆ ಕಟ್ ಮಾಡ್ತೀವಿ. ಹೇಳಿ ಸರ್, ಸುಮ್ನೆ ಇದ್ದೀರಾ? ಸರ್ ನಮಸ್ಕಾರ, ನನ್ನ ಹೆಸರು ಸಚಿನ್ ಅಂತ. ಯಾರು ಹೇಳಿ? ಸಚಿನ್ ಅಂತ ಸರ್. ಹೇಳಿ ಸರ್. ನಾನು ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಓಕೆ. ಈಗ ಒಂದು ಬ್ರೇಕ್ ತಗೊಂಡು ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಾ ಇದ್ದೀನಿ. ಅದ್ರ ಬಗ್ಗೆ ಕೇಳಬೇಕಾಗಿತ್ತು ಸರ್. ಪ್ರಿಪೇರ್ ಆಗ್ಬೋದಾ, ನನ್ನ ಇದಕ್ಕಿದೆಯಾ ಹೇಗೆ ಅಂತ ಹೇಳಿ. ನಿಮ್ ಡೇಟ್ ಆಫ್ ಬರ್ತ್ ಹೇಳಿ ಸರ್. 31/05/1994. ಸಮಯ ಸರ್ ಮಧ್ಯಾಹ್ನ 3 ಗಂಟೆ. ಎಕ್ಸಾಕ್ಟ್ 3 ಗಂಟೆನಾ? ಸರ್ 3:05. ಹುಟ್ಟಿದೂರು ಯಾವುದು? ಚಿಕ್ಕಮಂಗ್ಳೂರು. ಮೇ 1994. ಕುಂಭರಾಶಿ, ಶತಭಿಷ ನಕ್ಷತ್ರ, 1ನೇ ಪಾದ. ಗುರುದಶ ನಡೀತಾ ಇದೆ. ಗುರುದಶದಲ್ಲಿ 2022 ಮೇವರೆಗೂ ಕೂಡ ಶುಕ್ರ ಭುಕ್ತಿ. ಶುಕ್ರನ ಕಾಂಬಿನೇಷನ್, ಗುರು ಕಾಂಬಿನೇಷನ್ 2 ನೋಡೋಣ. 6, 5, 11 ಬಂದಿದೆ. ಶುಕ್ರ ಆದ್ಮೇಲೆ ಸೂರ್ಯ 5, 6. ಕ್ಲಿಯರ್ ಕಟ್ ವಿನ್ನಿಂಗ್ ಕಾಂಬಿನೇಷನ್ ತೋರಿಸ್ತಾ ಇಲ್ಲ. ಹತ್ರದಲ್ಲಿ ಬಂದು ಪ್ರಯತ್ನ ಮಾಡ್ತಕ್ಕಂಥದ್ದು. ಕೆಲಸ ಬಿಟ್ಟು ಟ್ರೈ ಮಾಡಬೇಡಿ, ಕೆಲಸ ಇದ್ದುಕೊಂಡು ಟ್ರೈ ಮಾಡಿ. ಯಾಕಂದ್ರೆ 10 ಮತ್ತೆ 11 ಕಾಂಬಿನೇಷನ್ ಬಹಳ ಇಂಪಾರ್ಟೆಂಟ್. ಅದ್ರ ಜೊತೆ 6 ಕಾಂಬಿನೇಷನ್ ಆಡ್ ಆಗಬೇಕು. ಇಲ್ಲಿ ಯಾವುದೇ ಒಂದು ಲೈನ್ 3, ಲೈನ್ 2, ಲೈನ್ 1 ನಲ್ಲಿ 6 ಯಾವುದು ಬಂದಿಲ್ಲ. ಅದಾದ ನಂತರ 10 ನೋಡ್ತೀವಿ, 10 ಯಾವುದು ಬಂದಿಲ್ಲ. ಅದಾದ ನಂತರ 11 ನೋಡಿದೀವಿ, ಯಾವುದು ಬಂದಿಲ್ಲ. ಆದ್ರೆ ಸೆಕೆಂಡರಿ ಲೆವೆಲ್ ಅಲ್ಲಿ ಇದೆ. ಸೆಕೆಂಡರಿ ಲೆವೆಲ್ ಅಂತಂದ್ರೆ ಇಲ್ಲಿ ವಿನ್ನರ್ ಮತ್ತೆ ರನ್ನರ್. ನೀವು ರನ್ನರ್ ಆಗ್ತೀರಾ, ಬಟ್ ಆದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ರನ್ನರ್ಗೆ ಯಾವುದೇ ಒಂದು ಪೊಸಿಷನ್ ಇರೋದಿಲ್ಲ. ಅದರಿಂದ ಕಷ್ಟ ಆಗುತ್ತೆ. ರನ್ನರ್ ಅಂದ್ರೆ ಹತ್ರದಲ್ಲಿ ಬಂದು ಹೋಗುತ್ತೆ. ಸೊ ಇದನ್ನ ನೀವು ಕೆಲಸ ಇದ್ದುಕೊಂಡೇ ಮಾಡಿದ್ರೆ ಉತ್ತಮ. ಅರ್ಥ ಆಯ್ತಾ? ಅದೇ ಸರ್, ಕೆಲವೊಂದು ಪ್ರಯತ್ನ ಮಾಡ್ತಿದ್ದೆ, ಹತ್ತತ್ರಕ್ಕೆ ಹೋಗಿ ಎಲ್ಲ ಇದಾಗ್ತಾ ಇತ್ತು. ಅದು ಕೂಡ ಕ್ಲಿಯರ್ ಆಗ್ತಾ ಇರ್ಲಿಲ್ಲ. ಅದಕ್ಕೋಸ್ಕರ ಒಂದು ಬ್ರೇಕ್ ತಗೊಂಡು ಪ್ರಿಪೇರ್ ಆಗ್ತಾ ಇದ್ದೆ. ಎಕ್ಸಾಮ್ ಅಂದ್ರೆ ನಿಮ್ಮ ಇಚ್ಛೆ ಪ್ರಕಾರ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನನ್ನ ಪ್ರಕಾರ ನೋ. ಇದನ್ನ ಬಿಟ್ರೆ ಮತ್ತೆ ನೀವು ವಾಪಸ್ ಈ ಕಡೆ ಹೋಗಕ್ಕಾಗಲ್ಲ. ಟ್ರ್ಯಾಕ್ ಹೋಗ್ಬಿಡುತ್ತೆ, ಜೀವನ ಹಾಳಾಗ್ಬಿಡುತ್ತೆ. ಯಾಕಂದ್ರೆ ಮುಂದೆ ಬರ್ತಕ್ಕಂತ ದಶಗಳು 2027ವರೆಗೂ ಗುರು ಇದೆ. ಗುರು ಆದ ನಂತರ ಸ್ಯಾಟರ್ನ್ ಬರ್ತಾನೆ.
ಸ್ವಲ್ಪ ಅಷ್ಟು ನೀವು ಇರ್ತಕ್ಕಂಥ ಲೈನ್ನ ನೀವು ಬಿಟ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಯೋಚನೆ ಮಾಡಿ. ಪೂರ್ತಿ ಪ್ರಿಪೇರ್ ಆಗಿದ ತಕ್ಷಣ ಆಗುತ್ತೆ ಅಂತಲ್ಲ, ನೀವು ಕಷ್ಟಪಡ್ತಾ ಇದ್ರೆ ಎಲ್ಲ ಮಾಡ್ತಾ ಇದ್ರ, ಬಟ್ ಇರೋದನ್ನ ಬಿಟ್ರೆ ಕಾಂಬಿನೇಷನ್ ಸ್ವಲ್ಪ ಸ್ಟ್ರಾಂಗ್ ಇಲ್ಲ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಗುರುಗಳೇ. ಹೇಳಿ. ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಹೇಳಿ. 13/7/92 ಸೋಮವಾರ ಸಾಯಂಕಾಲ 8:30. 13/7/92 2 7 13/7/92 ಸಮಯ ಸಾಯಂಕಾಲ 7:30. ಹುಟ್ಟಿದೂರು ಹೇಳಮ್ಮ. ಮದ್ದೂರು ಪಕ್ಕ ಅಡಗ್ನಳ್ಳಿ ಅಂದ್ಬಿಟ್ಟು. ಮದ್ದೂರು ತಗೋತೀವಿ. ನಮಗೆ 50 ಕಿಲೋಮೀಟರ್ ರೇಡಿಯಸ್ ವರೆಗೂ ತೊಂದರೆ ಇಲ್ಲ. ಹೇಳಿ. ಮದ್ದೂರು ಸರ್, ಮದ್ದೂರು ಗುರುಗಳೇ. ಈಗ ಇವ್ರದ್ದು ಧನುರ್ ರಾಶಿಲಿ ಹುಟ್ಟಿದ್ದಾರೆ. ಪೂರ್ವಾಷಾಢ ನಕ್ಷತ್ರ 1ನೇ ಪಾದ. ಹೌದು. ಮಕರ ಲಗ್ನ ಹಿಂದೆ ಎಲ್ಲರೂ ಬೀಳಿ. ಲಗ್ನನೇ ಪ್ರಮುಖ. ಲಗ್ನದಲ್ಲಿ ನೋಡಿದಾಗ ಈಗ ನಡೀತಾ ಇರ್ತಕ್ಕಂಥ ದಶೆ 2027 ಚಂದ್ರ ದಶೆ. ಚಂದ್ರ 6 ಇರೋದ್ರಿಂದ ವೈವಾಹಿಕ ಜೀವನ ಅಥವಾ ಮದುವೆ ಎರಡಕ್ಕೂ ಸಮಸ್ಯೆ ಬರುತ್ತೆ. ಹೇಳಿ. ಇದೆ, ಒಂದ್ ಮಗು ಇದೆ. ಅವನ್ ಕೆಲ್ಸದ ಬಗ್ಗೆ ಕೇಳ್ಬೇಕಾಗಿತ್ತು. ಪೊಲೀಸ್ ಇಲಾಖೆಗೆ ಟ್ರೈ ಮಾಡ್ತಾ ಇದೀವಿ. ಕೆಲಸ ಈಗಿಲ್ವಾ? ಇಲ್ಲ. ಕೆಲಸ ಏನು ಮಾಡ್ತಾ ಇಲ್ವಾ? ಪ್ರೈವೇಟ್ಗೆ ಹೋಗ್ತಾ ಇದ್ದಾನೆ. ಪ್ರೈವೇಟ್ ಸಾಧಾರಣವಾಗಿರ್ತಕ್ಕಂಥ ಕೆಲಸ. ಸಾಧಾರಣವಾಗಿರ್ತಕ್ಕಂಥ ಕೆಲಸ ಇದ್ದರೆ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ. ಉತ್ತಮವಾಗಿರ್ತಕ್ಕಂಥ ಕೆಲಸ ಬಂದ್ರೆ ವೈವಾಹಿಕ ಜೀವನ ಹಾಳಾಗುತ್ತೆ. ಇದೇ ಇವ್ರದ್ದು ಇದು ಕರ್ಮಫಲ. ಅರ್ಥ ಆಯ್ತಾ? ಸೊ ಇಲ್ಲಿ ಮೊಟ್ಟ ಮೊದಲದಾಗಿ ನಾನು ನಿಮಗೆ ಕೆಲಸದಕ್ಕಿಂತ ಹೆಚ್ಚಾಗಿ ಬೇರೆ ವಿಚಾರದಲ್ಲಿ ಕೊಡ್ತೀನಿ. ಯಾಕೆಂದ್ರೆ ಮುಂದಿನ ದಿವಸಗಳಲ್ಲಿ ಇವರಿಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆ ಬರುತ್ತೆ. ಆಮೇಲೆ ಹೇಳ್ತೀರಾ, ಆಮೇಲೆ ಓಡ್ ಬಂದ್ರಾಗಲ್ಲ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಫಸ್ಟ್ ಇವರಿಗೆ ಪೆರಿಡಾಟ್ ಅನ್ನೋ ಉಂಗುರ ಧರಿಸಕ್ಕೆ ಹೇಳಿ. ಪೆರಿಡಾಟ್ ಮೊದಲು. ಮತ್ತೆ ಈಗ ಗೌರ್ಮೆಂಟ್ ಕೆಲ್ಸಕ್ಕೆ ನೋಡ್ತಾ ಇದ್ದೀರಾ? ಗೌರ್ಮೆಂಟ್ ಕೆಲಸ ನೋಡ್ತಾ ಇದ್ದೀರಾ? ಹೌದು ಗುರುಗಳೇ. 30ನೇ ವಯಸ್ಸಲ್ಲಿ. ಎಷ್ಟು ವರ್ಷದಿಂದ ಗೌರ್ಮೆಂಟ್ ಕೆಲಸ ನೋಡ್ತಾ ಇದ್ದೀರಾ? ಈಗ 3 ವರ್ಷದಿಂದ. ದುಡ್ಡು ಕೊಟ್ಟು ಚೊಂಬಿಟ್ಗಳ ಕಾಂಬಿನೇಷನ್ ಇದೆ. ದುಡ್ಡೇನಾದ್ರು ಕೊಟ್ಟಿದ್ರಾ? ಇಲ್ಲ ಕೊಟ್ಟಿಲ್ಲ. ಯಾರು ಬಂದು ಕೇಳಿದ್ರೆ ಮಾತ್ರ ಗ್ಯಾರಂಟಿ ಗುಡಿಸಿ ಗುಂಡಾಂತರ ಮಾಡ್ಬಿಡ್ತಾರೆ. 10-11 ಕಾಂಬಿನೇಷನ್ ಇಲ್ಲ. ಸ್ವಲ್ಪ ಕಾಂಬಿನೇಷನ್ ಸ್ವಲ್ಪ ಬರ್ಸ್ಬೇಕು ಅಂತಂದ್ರೆ ರಾಹು 8 ಮುಖದ ರುದ್ರಾಕ್ಷಿ ಒಂದು ಹಾಕಿ ಪ್ರಯತ್ನ ಪಡಿ. ಇಲ್ಲಿ ಯಾವುದೇ ಕೂಡ 11-10 ಕಾಂಬಿನೇಷನ್ ಸ್ಟ್ರಾಂಗ್ ಆಗಿ ಬಂದಿಲ್ಲ. ಉದ್ಯೋಗದಲ್ಲಿ ಅವ್ರು ಮಾಡಿರ್ತಕ್ಕಂಥ ಉದ್ಯೋಗದಲ್ಲೇ ಚೆನ್ನಾಗಿದೆ. ಪ್ರೈವೇಟ್ ಅಲ್ಲಿ ಯಾವ್ದಿದೆಯೋ ಅದರಲ್ಲಿ ಸ್ವಲ್ಪ ಇದು ಕಮ್ಮಿ ಇದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ಪ್ರೈವೇಟ್ ಅಲ್ಲೇ ಸ್ವಲ್ಪ ಸರ್ವಿಸ್ ಇಂಡಸ್ಟ್ರಿ ಅಂತ ಕರಿತೀವಿ, ಅದ್ರಲ್ಲಿ ಹೋಗ್ಬೇಕು. ವೈವಾಹಿಕ ಜೀವನ ಸ್ವಲ್ಪ 27 ನಂತರ ಸ್ವಲ್ಪ ಸಮಸ್ಯೆ ಬರುತ್ತೆ. ಸ್ವಲ್ಪ ಈಗಲಿಂದಾನೇ ಸ್ಟ್ರಾಂಗ್ ಆಗಿ ಹೇಳಿ. ನೀವಿಬ್ರು ಅನ್ಯೋನ್ಯತೆಯಿಂದ ಇರಬೇಕು. ಏನ್ ಬಂದ್ರು ಎದುರಿಸಬೇಕು. ಅದನ್ನ ನೀವು ಹಿರಿಯರಾಗಿ ಹೇಳಿ. ಸೊ ಇಟ್ ಈಸ್ ನಾಟ್ ಎ ಫಿಯರ್. ನನ್ನ ಪ್ರಕಾರ ಜ್ಯೋತಿಷ್ಯ ಅಂದ್ರೆ ಫಿಯರ್ ಅಲ್ಲ. ಈ ರೀತಿ ಇದ್ದಾಗ ಮೊದಲೇ ಈಗ ತಾನೇ ಚೆನ್ನಾಗಿರ್ಬೇಕಾದ್ರೆ ಸ್ಟಾರ್ಟಿಂಗ್ ಈಗ ತಾನೇ ರೀಸೆಂಟ್ ಆಗಿ ಮಗುವಾಗಿರ್ತಿಲ್ಲ, ಸ್ವಲ್ಪ ಅನ್ಯೋನ್ಯತೆ ಇದ್ದಾಗ ಹಿರಿಯರು ಕಾಂಬಿನೇಷನ್ ನೋಡ್ಕೊಂಡು ಸ್ಟ್ರಾಂಗ್ ಆಗಿ ಹೇಳ್ಬಿಡ್ಬೇಕು. ನಿಮ್ಮ ಜಾತಕದಲ್ಲಿ ಕೆಲಸ ಸಿಗುತ್ತೆ, ಎಲ್ಲ ಸಿಗುತ್ತೆ, ಅದೆಲ್ಲ ಬೇರೆ. ನೀವಿಬ್ರು ಯಾವುದೇ ಪರಿಸ್ಥಿತಿಯಲ್ಲಿ ಕೂಡ ಇನ್ಫ್ಲೂಯೆನ್ಸ್ ಆಗದಲ್ಲೇ ಒಟ್ಟಿಗೆ ಇರಬೇಕು. ವಿಲ್ ಪವರ್ನ ತಗೊಂಬರ್ಬೇಕು. ಅದಕ್ಕೆ ಶಾಸ್ತ್ರ ಇರೋದು. ಶಾಸ್ತ್ರ ಇರ್ತಕ್ಕಂಥದ್ದು ಈ ಯಂಗ್ಸ್ಟರ್ಸ್ಗೆ ಹೇಳ್ತಾ ಇದ್ದೀನಿ, ಈ ವಿಚಾರವಾದಿಗಳಿಗೆ ಹೇಳ್ತಾ ಇದ್ದೀನಿ. ತುಂಬಾ ಬ್ರಿಲಿಯಂಟ್ ಆಗಿರ್ತಾರಲ್ಲ, ತುಂಬಾ ಅತಿ ಬ್ರಿಲಿಯಂಟ್. ಏನ್ ದೊಡ್ಡ ದೊಡ್ಡ ಜಡ್ಜ್ಗಳು ಮತ್ತೆ ಲಾಯರ್ಗಳು ಮತ್ತೆ ಡಾಕ್ಟರ್ಗಳು ತುಂಬಾ ಬ್ರಿಲಿಯಂಟ್ ಆಗಿರೋರು ಹೇಳ್ತೀನಿ. ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ ಅಸ್ಟ್ರಾಲಜಿ ಈಸ್ ನಾಟ್ ಟು ಗೆಟ್ ಇನ್ ಟು ಫಿಯರ್ ಮೋಡ್. ಏನೇನು ಮುಂದೆ ಬರುತ್ತೋ, ಏನೇನು ನೆಗೆಟಿವಿಟಿ ಬರುತ್ತೋ, ವಿಲ್ ಪವರ್ನ ಜಾಸ್ತಿ ಮಾಡೋಕ್ಕೆ ವಿಲ್ ಪವರ್ ಜಾಸ್ತಿ ಮಾಡ್ಕೋಬಹುದು. ಇದರಲ್ಲಿ ಏನು ವೆರಿ ವೆರಿ ಸಿಂಪಲ್. ಪೂಜೆ ಪುನಸ್ಕಾರದಿಂದ ಹೆಚ್ಚಾಗಿ ಮನಸ್ಸಿಗೆ ಇವ್ರಿಗೆ ಹಿಂಗೆ ಅಂತ ಹೇಳ್ಬಿಟ್ರೆ ಅದು ಡೆಫಿನೆಟ್ಲಿ ದೇ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಫರ್ದರ್ ಇನ್ ಲೈಫ್. ಅದನ್ನ ಚೇಂಜ್ ಮಾಡ್ಕೊಳ್ತಾರೆ. ಅದೇ ಮೋಸ್ಟ್ ಇಂಪಾರ್ಟೆಂಟ್ ಅಸ್ಟ್ರಾಲಜಿಲಿ. ತಿಳಿದಿರಲ್ಲ ಮುಂದೆ ಏನಾಗುತ್ತೆ ಅಂತ. ಆ ರೀತಿ ಬಂದಾಗ ಮಗುಗೋಸ್ಕರ ನೀವಿರಬೇಕು. ಮುಂದೆ ಈಗೋ ಕ್ಲಾಶಸ್ ಆಗ್ಬೋದು, ಬಟ್ ಯಾವುದೋ ಒಂದು ವಿಚಾರದಲ್ಲಿ ಸ್ವಲ್ಪ ಸರೋಗದೆ ಇರ್ಬೋದು. ನೀವಿಬ್ರು ಅನ್ಯೋನ್ಯತೆ ತರಲೇಬೇಕು. ಎಂಥ ಪರಿಸ್ಥಿತಿಲೂ ಕೂಡ ನೀವು ಮೈಂಡಲ್ಲಿ ಹಾಕೊಳ್ಳಿ, ಮನಸ್ಸಲ್ಲಿ ಹಾಕೊಳ್ಳಿ. ಒಟ್ಟಾಗಿರ್ತೀವಿ ಅದನ್ನು ಹೇಳಿಸ್ಬೇಕು.
ಕೂತ್ಕೊಂಡು ಸರಿಯಾಗಿ ಇಬ್ಬರನ್ನು ಮುಂದೆ ಕೂರಿಸ್ಕೊಂಡು ಜೋರ್ ಮಾಡಿ ಹೇಳಿಸ್ಬೇಕು. ಹಿಂದಿನ ಕಾಲದಲ್ಲಿ ಪೋಷಕರು ಮಾಡ್ತಾ ಇದ್ರು, ಈಗ ಪೋಷಕರು ಅದನ್ನ ಮಾಡಲ್ಲ. ಅವ್ರು ಗಲಾಟೆ ಮಾಡ್ಕೊಳ್ತಾರೆ, ಸುಮ್ಮನೆ ಇದ್ಬಿಡ್ತಾರೆ, ಅವ್ರ ಜಾತಕ ತಗೊಂಡು ಹೋಗ್ಬಿಡ್ತೀವಿ ಅಲ್ಲಿ ಆ ಕಡೆ. ಇದು ಯಾವುದೋ ದೋಷ, ಅದು ಶಾಂತಿ ಮಾಡಿದ ತಕ್ಷಣ ಇವರಿಬ್ರು ಶಾಂತಿ ಆಗೋದಿಲ್ಲ. ಇವರು ಫಸ್ಟ್ ಮನಸ್ಸುಗಳಲ್ಲಿ ಬೀಳಬೇಕು, ಅಲ್ಲಿ ಶಾಂತಿ ಆಗಬೇಕು. ಅದಾದ ನಂತರ ಇದನ್ನ ನೀವು ಈಗಲೇ ಮಂತ್ರ ಹೇಳ್ಕೊಳ್ಳಿ, ಕೊಡಬೇಕು. ಅದು ಅನೇಕ ಹಿರಿಯರು ನಮ್ಮ ಭಾರತ ದೇಶದಲ್ಲಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಮೊದಲು ಮಾಡ್ತಾ ಇಲ್ಲ. ಎತ್ತಿದ ತಕ್ಷಣನೇ ಈ ವೇಷಧಾರಿಗಳ ಹತ್ರ ಓಡೋಗಿ ಹಣ ಖರ್ಚು ಮಾಡಿ, ಹಣ ಖರ್ಚಾದ ನಂತರ ಅವ್ರು ಇನ್ನೂ ಜಗಳನೇ ಆಡ್ತಾ ಇರ್ತಾರೆ. ಅದನ್ನ ನೋಡಿ ಜ್ಯೋತಿಷ್ಯ ಮತ್ತೆ ಜ್ಯೋತಿಷಿಗಳನ್ನ ಇಬ್ಬರನ್ನೂ ಬೈಕೋತಾ ಇರ್ತೀರ ನೀವು. ಬಂದವ್ರನ್ನೆಲ್ಲ ಆಫ್ ಮಾಡಿ ಇವ್ರು ಸರಿ ಇಲ್ಲ ಅಂತ ಹೇಳ್ತಕ್ಕಂಥದ್ದು. ನಮ್ಮ ಕಲಿಯುಗ ಇರೋದೇ ಹಾಗೆ. ಪ್ರತಿಯೊಂದು ರಂಗದಲ್ಲಿ 25% ಮಾತ್ರ ಒಳ್ಳೆತನ ಇರೋದು. ಪ್ರತಿಯೊಂದು ರಂಗದಲ್ಲಿ ಕಲಿಯುಗದಲ್ಲಿ ನೀವು ಯಾವುದೇ ರಂಗ ತಗೊಳ್ಳಿ, ವೈದ್ಯಕೀಯ ರಂಗ ತಗೊಳ್ಳಿ, ಯಾವುದೇ ರಂಗ, ಯಾವುದಾದ್ರೂ ಫೀಲ್ಡ್ ತಗೊಳ್ಳಿ, 25% ಅಷ್ಟೇ ಒಳ್ಳೇದಿರೋದು. ಇನ್ಕ್ಲೂಡಿಂಗ್ ನಿಮ್ಮ ಎಜುಕೇಶನ್ ಸಿಸ್ಟಮ್. ನಮ್ಮ ಎಜುಕೇಶನ್ ಸಿಸ್ಟಮ್ 25% ಮಾತ್ರ ಎಲ್ಲೋ ಒಂದು ಕಡೆ ಒಳ್ಳೇದಿದೆ. ಇನ್ 75% ಆಲ್ ಡಿಫರೆಂಟ್. ಫುಡ್ ಇಂಡಸ್ಟ್ರಿ ತಗೊಳ್ಳಿ ಅಷ್ಟೇನೆ, ಎನಿ ಇಂಡಸ್ಟ್ರಿ ತಗೊಳ್ಳಿ ಅಷ್ಟೇ, 25% ಮಾತ್ರನೇ ಚೆನ್ನಾಗಿರೋದು. ಸೊ ಈ ಸಂದರ್ಭದಲ್ಲಿ ಈ ರೀತಿ ಇರಬೇಕಾದ್ರೆ ಅಸ್ಟ್ರಾಲಜಿನ ನಾವು ಕಲಿಯುಗದಲ್ಲಿ ಹೇಗೆ ನಾವು ಅಳವಡಿಸ್ಕೋಬಹುದು ಅಂತಂದ್ರೆ, ಇದನ್ನ ತಿಳ್ಕೊಂಡು ತಿದ್ದುಕೊಂಡು ಮೆಂಟಲಿ ಸ್ಟ್ರಾಂಗ್ ಆಗಿ ವಿಲ್ ಪವರ್ ಹೆಚ್ಚಿಗೆ ಮಾಡ್ಕೋಬೇಕು. ದಂಪತಿಗಳಿಗೆ ಆ ಕಾಂಬಿನೇಷನ್ ಇತ್ತು, ನಾವು ಪೇರೆಂಟ್ಸ್ ಆಗಿ ಅವ್ರ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ಅವ್ರನ್ನ ಕೂರಿಸಿ ಹೇಳಬೇಕು. ಅವ್ರಿಗೆ ಗೊತ್ತಿಲ್ಲದೇನೆ ಅವ್ರು ಚೆನ್ನಾಗಿರ್ಲಿ ಅಂತ ಪೂಜೆ ಮಾಡಿಸೋದ್ರಿಂದ ಚೇಂಜ್ ಆಗಲ್ಲ. ಇದು ಎಲ್ಲ ಪೋಷಕರಿಗೂ ಒಂದು ಕಿವಿ ಮಾತು, ಅನುಭವದಿಂದ ಕಿವಿ ಮಾತು ಹೇಳ್ತಾ ಇದ್ದೀನಿ. ತುಂಬಾ ಜನ ಮಾಡ್ತಕ್ಕಂಥ ತಪ್ಪು ಇದೆ. ಯಾಕೋ ನಮ್ಮ ಮಗ ಮತ್ತೆ ಸೊಸೆ ಅಥವಾ ನನ್ನ ಮಗಳು ಮತ್ತೆ ಅಳಿಯ ಯಾಕೋ ಸರಿ ಇಲ್ಲ, ಯಾವುದೊಂದು ಪೂಜೆ ಮಾಡ್ರೆ ಸರೋಗುತ್ತಾ? ನೆವರ್ ಇಟ್ ಹ್ಯಾಪನ್ಸ್ ಅನ್ಲೆಸ್ ಕಲಿಯುಗದಲ್ಲಿ ಅವ್ರನ್ನ ಕೂರಿಸಿ ಆ ಒಂದು ಸಂದರ್ಭ ಏನಾದ್ರು ಸ್ಟಾರ್ಟ್ ಆಗ್ತಾ ಇದೆ, ಫ್ರಿಕ್ಷನ್ ಸ್ಟಾರ್ಟ್ ಆಗಲ್ಲೇ ಕೂರಿಸಿ ಸ್ವಲ್ಪ ಮಂತ್ರವನ್ನು ಕೊಡ್ತಕ್ಕಂಥದ್ದು. ಮುಂದೆ ಸ್ವಲ್ಪ ಜೀವನ ಸ್ವಲ್ಪ ಬೇರೆ ತರ ಹೋದಾಗ ಆ ಥರ ಕಾಂಬಿನೇಷನ್ ನಾವು ನೋಡ್ಕೊಂಡು ಹೇಳಬೇಕು. ಅದಕ್ಕೆ ಜ್ಯೋತಿಷ್ಯ ಅನ್ನೋದು ಮುಂದೆ ಹೇಗಿದೆ ಅಂತ ದಾರಿ ತೋರ್ಸಕ್ಕಿಂತ ಮುಂಚೆ ನಾವು ಪ್ರಿಪೇರ್ಡ್ನೆಸ್ ಈಸ್ ನೋನ್ ಎಸ್ ಅಸ್ಟ್ರಾಲಜಿ. ವೆನ್ ವಿ ಡೋಂಟ್ ಗೆಟ್ ಪ್ರಿಪೇರ್ಡ್ನೆಸ್, ಪ್ರಾಬ್ಲಮ್ ಆದಮೇಲೆ ಅಲ್ಲಿ ಎಲ್ಲಿವರೆಗೂ ಇರುತ್ತೆ ಅಂತ ನೋಡ್ಕೋಬಹುದು ಅಷ್ಟೇ ಜ್ಯೋತಿಷ್ಯ ಹೊರತು ಅದನ್ನ ಸರಿಪಡಿಸಕ್ಕೆ ಸಾಧ್ಯನೇ ಇಲ್ಲ. ಯಾರ ಕೈಲೂ ಆಗಲ್ಲ, ಇಲ್ಲೂ ಇಲ್ಲ. ನಕ್ಷತ್ರ ನಾಡಿಲೂ ಪರಿಹಾರ ಇಲ್ಲ. ಮೋಸ ಹೋಗ್ಬೇಡಿ, ಅಟ್ಲೀಸ್ಟ್ ಕರ್ನಾಟಕದ ಜನತೆ ಮೋಸ ಹೋಗ್ಬೇಡಿ, ದಯವಿಟ್ಟು ಹೇಳ್ತಾ ಇದ್ದೀನಿ. ಆ ಪೂಜೆ ಈ ಪೂಜೆ ಲಕ್ಷಗಟ್ಲೆ ಸುಮ್ಮನೆ ಕಳ್ಕೋಬೇಡಿ. ಆ ದೋಷ ಈ ದೋಷ ಅದು ಮಾಡಿ ಎಲ್ಲ ಚೇಂಜ್ ಆಗಿದ್ರೆ ಸ್ಟ್ಯಾಂಡರ್ಡ್ ರೂಲ್ ಗವರ್ಮೆಂಟ್ ಅವರೇ ಹಾಕಿರೋರು. ಇದೊಂಥರ ಪರ್ಸನಲೈಸ್ಡ್ ರೂಲ್ ಆಗ್ಬಿಟ್ಟಿದೆ. ಸೊ ದಯಮಾಡಿ ಹುಷಾರಾಗಿರಿ, ಕೇರ್ಫುಲ್ ಆಗಿರಿ. ಬಹಳ ಅದ್ಭುತವಾಗಿರತಕ್ಕಂಥ ವಿಜ್ಞಾನ ಕೊಟ್ಟಿದ್ದಾರೆ. ವಿಜ್ಞಾನ ಒಂದು ಹಾದಿ ತೋರಿಸುತ್ತೆ, ಹಾದಿ ಬದಲಾಗಲ್ಲ. ಅದನ್ನ ಫೇಟ್ ಆಫ್ ಎ ಪರ್ಸನ್ ಕೆನಾಟ್ ಬಿ ಚೇಂಜ್ಡ್ ಅಂತ ಹೇಳ್ತೀವಿ. ಆ ಹಾದಿಲಿ ವಿಲ್ ಪವರ್ ನಾವು ಜಾಸ್ತಿ ಮಾಡಿಕೊಂಡು ಅದೇನೇ ಇದ್ರೂ ಅದನ್ನ ನೆಗೆಟಿವ್ ಆಗಿ ಮಾಡ್ತೀನಿ. ಅದನ್ನ ಕೆಟ್ಟದಿದೆ, ನಮ್ಮ ವೈವಾಹಿಕ ಜೀವನದಲ್ಲಿ ನೆಗೆಟಿವ್ ಇದೆ ಅಂತಂದಾಗ ಅದನ್ನ ನಾನ್ ಪಾಸಿಟಿವ್ ಆಗಿದ್ದು ಅದನ್ನ ಬ್ರೇಕ್ ಮಾಡೋ ಶಕ್ತಿ ನನ್ನಲ್ಲಿ ಇದೆ ಅಂತ ಹೇಳಿ ಆತ್ಮವಿಶ್ವಾಸ ತಗೊಂಡ್ಬಂದ್ರೆ ಜ್ಯೋತಿಷದಲ್ಲಿ ಪರಿಹಾರ ಆದಂಗೆ. ಗವರ್ಮೆಂಟ್ ಕೆಲಸ ಇಲ್ಲ, IAS ಇಲ್ಲ, IPS ಇಲ್ಲ, ಡೋಂಟ್ ವರಿ. ನಾನು ದೇವರಲ್ಲ ನಿಮಗೆ ಆಗೋದಿಲ್ಲ ಅಂತ ಹೇಳಕ್ಕೆ. ಟ್ರಾನ್ಸಿಟ್ ಅಲ್ಲಿ ನಿಮಗೆ ಕೊಟ್ಬಿಡ್ಬೋದು ಆಶೀರ್ವಾದ, ಗೋಚಾರದಲ್ಲಿ ಕೊಡ್ಬೋದು. ನೀವು ಕೊಟ್ಟಿರ್ತಕ್ಕಂಥ ಡೇಟ್ ಆಫ್ ಬರ್ತ್ ಅಲ್ಲಿ ವ್ಯತ್ಯಾಸ ಇದ್ದಾಗ ನಾನು ಹೇಳ್ತಕ್ಕಂಥದ್ದು ತಪ್ಪಿರಬಹುದು. ಆದರೆ ನಾವು ಹೇಳಿರ್ತಕ್ಕಂಥ ಒಂದು ಹಿತನುಡಿಗಳು ಇರ್ತಕ್ಕಂಥ ಕೆಲಸ ಬಿಟ್ಟು ಟ್ರೈ ಮಾಡಬೇಡಿ. ಯಾಕಂದ್ರೆ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ. ಕಾನ್ಫಿಡೆನ್ಸ್ ಜಾಸ್ತಿ ಇದ್ದಾಗ ಫ್ರೀ ಮೈಂಡ್ ಅಲ್ಲಿ ಟ್ರೈ ಮಾಡ್ತೀರಾ. ಒಳ್ಳೆ ಉದ್ಯೋಗನ ಬಿಟ್ಟು ಅದನ್ನ ಟ್ರೈ ಮಾಡಿ ಅದರಲ್ಲಿ ನಾವು ಸಫಲತೆ ಹೊಂದಿಲ್ಲ ಅಂದಾಗ ಖಂಡಿತ ನಮಗೆ ಭಯದ ವಾತಾವರಣ ಸೃಷ್ಟಿಯಾಗುತ್ತೆ. ಹಿಂದೆ ನಾವು ಇರ್ತಕ್ಕಂಥದ್ದು ವಾಪಸ್ಸಲ್ಲಿ ಹೋಗಕ್ಕೆ ಆಗದೇ ಇರಬಹುದು ಆ ಕ್ಷೇತ್ರಕ್ಕೆ. ಯಾಕಂದ್ರೆ ಹಲವಾರು ತಿಂಗಳುಗಳು ಹಲವಾರು ವರ್ಷ ಈ ಕಡೆ ಸೈಡ್ ಬಂದಾಗ ಆ ಕಡೆ ಮರ್ತೋಗಿರುತ್ತೆ.
ಆಸೆ ಹೊಟ್ಟೋಗಿರುತ್ತೆ. ಈ ಕಡೆಯಲ್ಲಿ ನಮಗೆ ಜಯ ಸಿಕ್ಕದೇ ಇದ್ದಾಗ ಇದರಲ್ಲೂ ಆಸೆ ಹೋಗಿ ಕೊನೆಗೆ ಯಾವುದೋ ಒಂದು ಕೆಲಸ ನಮ್ಮ ಮನಸ್ಥಿತಿಯಿಂದ ಒಂದು ಬೇಸರಗೊಂಡು ನಮ್ಮ ಮುಂದೆ ಜೀವನನ ಸಾಗಿಸ್ತೀವಿ. ಅದಕ್ಕೆ ಪ್ರತಿಯೊಂದು ಕೂಡ ನಮ್ಮ ಋಷಿಮುನಿಗಳು ಮನೆಯಲ್ಲೂ ಕಲಿಬೇಕು ಅಂತ ಹೇಳಿ ಜ್ಯೋತಿಷ್ಯ ಬಂದಿರೋದು. ಜ್ಯೋತಿಷ್ಯ ಅನ್ನೋದು ಯಾವುದೇ ಪ್ರೊಫೆಷನ್ ಅಲ್ಲ. ಇಟ್ ಹ್ಯಾಸ್ ಟು ಬಿ ಟಾಟ್ ಇನ್ ಚೈಲ್ಡ್ಹುಡ್ ಇಟ್ ಸೆಲ್ಫ್ ಅಂಡ್ ಅಂಡರ್ಸ್ಟ್ಯಾಂಡ್ ದಿಸ್ ಇಸ್ ವಾಟ್ ಈಸ್ ದೇರ್ ಇನ್ ಫ್ಯೂಚರ್. ಮನೆಯಲ್ಲಿ ಕಲಿತಕ್ಕಂಥದ್ದು, ಯಾರ ಹತ್ರನೂ ಹೋಗಿ ಕೇಳ್ತಕ್ಕಂಥದ್ದು ಜ್ಯೋತಿಷ್ಯ ಅಲ್ಲ. ಜ್ಯೋತಿಷ್ಯ ಬಂದಿದ್ದು ಮೊದಲು ಪರಾಶರದಿಂದ ಇತರ ಮುನಿಗಳಿಗೆ ಬಂದಿದ್ದು. ನಿಮ್ಮ ಜಾತಕಗಳನ್ನು ನೋಡಿಕೊಂಡು ಆಧ್ಯಾತ್ಮಿಕ ದಾರಿಲಿ ಏನೇನು ಅಡಚಣೆಗಳು ಬರುತ್ತೋ ಅದನ್ನು ನೋಡ್ಕೊಳ್ಳಿ ಅಂತ ಹೇಳಿ ಪರಾಶರ ಇನ್ನಿತರ ಮುನಿಗಳಿಗೆ ಜ್ಯೋತಿಷ್ಯ ಕಲಿಸ್ಕೊಟ್ಟಿರ್ತಕ್ಕಂಥದ್ದು. ನಮ್ಮ ಕರ್ಮದ ಮೇಲೆ ಗ್ರಹಗತಿಗಳು ಹೇಗೆ ನಮಗೆ ಪರಿಣಾಮ ಬೀಳ್ತಾ ಇದೆ ಅಂತ ಹೇಳಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಹೇಳಿ ಕೋರ್ಸ್ ಇತ್ತು ಅವಾಗ. ಇವತ್ತಿನ ಅನೇಕ ಕಂಪನಿಗಳಲ್ಲಿ ಕೋರ್ಸ್ ಕೊಡ್ತಾರೆ ಪರ್ಸನಾಲಿಟಿ ಡೆವಲಪ್ಮೆಂಟ್. ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂದ್ರೆ ಏನು? ನಿನ್ನ ಆಟಿಟ್ಯೂಡ್ ಸರಿ ಇಲ್ಲ, ನಿನ್ನ ಆಟಿಟ್ಯೂಡ್ ನ ಚೇಂಜ್ ಮಾಡ್ಕೊಳ್ಳೋಕೆ ಈ ರೀತಿ ಮಾಡು, ನಿನ್ನ ಮನಸ್ಥಿತಿ ಚೇಂಜ್ ಮಾಡ್ಬೇಕಾದ್ರೆ ಈ ರೀತಿ ಟ್ರೈನ್ ಮಾಡು, ಸ್ಕಿಲ್ಸ್ ಕಮ್ಮಿ ಇದ್ದಾಗ ಸ್ಕಿಲ್ಸ್ ಟ್ರೈನ್ ಮಾಡು. ಅದನ್ನ ನಿಮ್ಮ ನ್ಯೂನ್ಯತೆನ ಅರ್ಥ ಮಾಡಿಕೊಂಡು ಅದನ್ನ ಟ್ರೈನ್ ಮಾಡ್ತಕ್ಕಂಥದ್ದೇ ಪರ್ಸನಾಲಿಟಿ ಡೆವಲಪ್ಮೆಂಟ್. ನಮ್ಮ ಜಾತಕದಲ್ಲಿ ಬರ್ತಕ್ಕಂಥ ಕರ್ಮಫಲಗಳು, ನಮ್ಮ ಮಾಡಿರ್ತಕ್ಕಂಥ ಒಂದು ಹಿಂದಿನ ಜನ್ಮದ್ದು ಮತ್ತು ಈ ಜನ್ಮದಲ್ಲಿ ಬಂದಿರತಕ್ಕಂಥ ಪ್ರಾರಬ್ಧ ಆಗಮಿ ಕರ್ಮಗಳನ್ನ ಮುಂದೆ ನಡೆಸ್ತಕ್ಕಂಥ ಒಂದು ವಿಚಾರನ ಜ್ಯೋತಿಷ್ಯದಲ್ಲಿ ನೋಡಿಕೊಂಡು ಇದೇ ರೂಟ್. ಅದನ್ನ ತಿಳ್ಕೋಬೇಕಾ? ಡಿಸೆಂಬರ್ 4 ಬಂದು ತಿಳ್ಕೊಳ್ಳಿ. ಸುಮ್ಮನೆ ಅಲ್ಲಿ ಇಲ್ಲಿ ಹೋಗಿ ವೇಸ್ಟ್ ಮಾಡಬೇಡಿ. ಹಣದ ಬಗ್ಗೆ ಒಂದು ವಿಚಾರ ತಲೆಯಿಂದ ತೆಗೆದಾಕಿ, ಇದು ಕಲಿಯೋದು ಕಷ್ಟ, ಅದನ್ನ ತಲೆಯಿಂದ ತೆಗೆದಾಕಿ. ಹಾಗೆ ನನಗೆ ಇದೆಲ್ಲ ಹೋಗುತ್ತೋ ಇಲ್ವೋ ತಲೆಗೆ, ಅದೆಲ್ಲ ತಲೆ ಇಟ್ಕೊಂಡ್ರೆ ಕಷ್ಟಗಳು ಹಾಗೆ ಉಳಿಯುತ್ತೆ. ಕಷ್ಟಗಳು ಹೋಗಲಿ ಅಂತ ಬರಲಿ, ಚೆನ್ನಾಗಿರುತ್ತೆ. ಕಷ್ಟಪಟ್ಟು ಕಲಿಬೇಡಿ, ಇಷ್ಟಪಟ್ಟು ಕಲೀರಿ, ಎಂಥದಾದ್ರೂ ಸುಲಭವಾಗಿರುತ್ತೆ. ಒಳ್ಳೆದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ನಕ್ಷತ್ರ ನಾಡಿ ಖ್ಯಾತಿಯ ಡಾಕ್ಟರ್ ದಿನೇಶ್ ಗುರುಜಿ ಸಂಗ್ರಹ ಹಾಗೂ ಸಂಯೋಜಿಸಿದ ಪುಸ್ತಕ ಮಂತ್ರ ಯಂತ್ರ ತಂತ್ರ ಗ್ರೀನ್ ಪರಿಹಾರದ ಕೈಪಿಡಿ ಹಾಗೂ ಅಂಗೈಯಲ್ಲಿ ವಾಸ್ತು ಪುಸ್ತಕವನ್ನ ಖರೀದಿಸಿ ಓದಿ. ಇದು ನಿಮ್ಮ ಸಮಸ್ಯೆಗಳ ಪರಿಹಾರದ ಪುಸ್ತಕ. ಮದುವೆ ವಿಳಂಬ ಹಾಗೂ ಸಂಸಾರದಲ್ಲಿರುವ ಕಲಹದಿಂದ ಮುಕ್ತಿ, ಪತಿ ಪತ್ನಿ ಸಮಸ್ಯೆಗೆ ಪರಿಹಾರ, ವಾಸ್ತು ಸಮಸ್ಯೆ ನಿವಾರಣೆ, ವಿದ್ಯೆ ಸಮಸ್ಯೆಗಳಿಗೆ ಸೂಕ್ತ ಮಾರ್ಗ, ಆರ್ಥಿಕ ಸಮಸ್ಯೆಗಳಿದ್ರೆ ಹಣ ಗಳಿಸುವ ಹಾಗೂ ಹಣ ಉಳಿಸಿಕೊಳ್ಳುವ ಮಾರ್ಗ. ಪುಸ್ತಕದ ಬುಕಿಂಗ್ ಆಗಿ ಕರೆ ಮಾಡಿ 98441655 951357 7337.